ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಉಭಯ ಶ್ರೀಗಳವರ ಪದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮೊದಲನೇದಾಗಿ ಸಮರ್ಪಿಸ್ತಾ ಇದ್ದೇನೆ. ಶೂರ್ಪಣಖಿಯ ಪಾತ್ರ ಪರಿಕ್ರಮವನ್ನು ಮಾಡಿ ಆದಮೇಲೆ 10 ದಿನಗಳ ಕಾಲ ಪುನಃ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಚಿಂತನೆಯನ್ನು ಮಾಡಲಿಕ್ಕೆ ಅನಾನುಕೂಲ ಆಯಿತು ನನಗೆ. ಇವತ್ತು ಆ ಶೂರ್ಪಣಖೆಯ ತಮ್ಮನಾದಂತಹ ವಿಭೀಷಣನನ್ನು ಕುರಿತು ಯಥಾಮತಿ ಚಿಂತನೆ ಮಾಡೋಣ ಎನ್ನುವ ಭಾವನೆಯಿಂದ ಅದಕ್ಕೆ ಮುಂದಾಗ್ತಾ ಇದ್ದೇನೆ. ನಾನು ಶೂರ್ಪಣಖಿಯ ಪಾತ್ರ ಪರಿಕ್ರಮದ ಸಂದರ್ಭದಲ್ಲಿ ಆಕೆಯ ಒಡನಾಡಿಗಳ ವಿಷಯವನ್ನು ಒಂದಿಷ್ಟು ಹೇಳಿದ್ದೆ ಸ್ವಲ್ಪ. ಆದರೆ ಅದನ್ನು ವಿಸ್ತೃತವಾಗಿ ಹೇಳಿರಲಿಲ್ಲ, ಯಾಕೆಂದರೆ ಮುಂದೆ ಆಕೆಗಿಂತ ಘಟಾನುಘಟಿಗಳು ಬರ್ತಾರೆ ಆಕೆಯ ಒಡನಾಡಿಗಳು ಎನ್ನುವಂಥ ಹಿನ್ನೆಲೆಯಲ್ಲಿ. ಏನು ಇವರ ಹಿನ್ನೆಲೆ ಏಕೆಂದರೆ ಈ ರಾವಣ, ಕುಂಭಕರ್ಣ, ಅದಾದ ಮೇಲೆ ಶೂರ್ಪಣಖೆ, ಅದಾದ ಮೇಲೆ ಮತ್ತೆ ವಿಭೀಷಣ, ಹೀಗೆ ಅವರ ಜನನದ ಕ್ರಮ. ಯಾರು ಇವರು ತಂದೆ ತಾಯಿ ಅಂತಂದರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಯಾಕೆಂದರೆ ಇವರಿಗೆ ಒಂದು ಸುದೀರ್ಘವಾದಂಥ ಒಂದು ಹಿನ್ನೆಲೆ ಉಂಟು. ಬರಿಯ ಸಂಸ್ಕಾರಹೀನರಾದ ರಾಕ್ಷಸರಲ್ಲ, ಅದಿದ್ದೂ ಸಹ ರಾವಣ ರಾಕ್ಷಸ ಪ್ರವೃತ್ತಿಗೆ ತೊಡಗಿದ ಎನ್ನುವಂಥದ್ದೇ ಅಚ್ಚರಿಯನ್ನು ಮೂಡಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಪುಲಸ್ತ್ಯ ಎನ್ನುವಂಥವನೊಬ್ಬ ಇದ್ದ. ಅವನು ಬ್ರಹ್ಮನಿಗೆ ಸಮಾನನಾದ್ದರಿಂದ ಅವನನ್ನು ಪುಲಸ್ತ್ಯ ಬ್ರಹ್ಮ ಅಂತಲೇ ಕರೀತಾ ಇದ್ದರು. ಅವನ ಪತ್ನಿ ತೃಣಬಿಂದು ಎನ್ನುವಂಥ ಋಷಿಯ ಮಗಳು. ಅವಳಿಗೆ ಇಟ್ಟ ಹೆಸರು ಅಂಕಿತ ನಾಮ ಏನೋ ಗೊತ್ತಿಲ್ಲ. ರಾಮಾಯಣವೂ ಸಹ ಆಕೆ ಹೆಸರನ್ನು ಇಷ್ಟೇ ಹೇಳಿಬಿಡುತ್ತೆ ಅಷ್ಟೇ ಹೊರತು ತೃಣಬಿಂದು ಸುತ ಅಂತ ಹೇಳುತ್ತೆ.
ಹಾಗಾಗಿ ನೇರವಾಗಿ ಅವಳ ಅಂಕಿತ ನಾಮವನ್ನು ಹೇಳೋದಿಲ್ಲ. ಈ ಪುಲಸ್ತ್ಯ ಬ್ರಹ್ಮ ಮತ್ತು ತೃಣಬಿಂದು ಇವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದವನೇ ವಿಶ್ರವಸು ಎನ್ನುವಂತಹ ಒಬ್ಬ ಮಹಾ ತಪಸ್ವಿ. ಈತನ ಕೈ ಹಿಡಿದವಳು ಭರದ್ವಾಜನ ಸುತಳಾದಂಥ ದೇವವರ್ಣಿ ಎನ್ನುವಂಥವಳು. ಹೀಗೆ ವಿಶ್ರವಸು ಮತ್ತು ಈ ದೇವವರ್ಣಿಯ ಮಗನಾಗಿ ಹುಟ್ಟಿದವನು ಕುಬೇರ ಅಂತ. ಈ ಕುಬೇರ ಎನ್ನುವನು ವಿಶ್ರವಸುವಿನ ಈ ದೇವವರ್ಣಿ ಎನ್ನುವಂಥ ಪತ್ನಿಯಲ್ಲಿ ಹುಟ್ಟಿದವನು. ಯಾಕೆ ಹೇಳಿದೆ ಅಂದರೆ ಸಂದರ್ಭ ಬಂದಿದ್ದಕ್ಕೆ ಇದನ್ನು ಹೇಳ್ತಾ ಇದ್ದೇನೆ. ಆದರೆ ಕುಬೇರ ವಾಸ್ತವಿಕವಾಗಿ ನೇರವಾಗಿ ರಾವಣನಿಗೆ ಆತ ಸಹೋದರ ಅಲ್ಲ, ಅವನು ಬೇರೆ ತಾಯಿಯ ಮಗ. ಹೀಗೆ ಕಾಲ ಕಳೀತಾ ಇದ್ದ ಆದಮೇಲೆ ಆ ಕುಬೇರನ ಒಂದು ವಿಶೇಷತೆಯನ್ನು ನೋಡಿ ಸ್ವತಃ ಚತುರ್ಮುಖನೇ ಅವನಿಗೆ ಪುಷ್ಪಕ ವಿಮಾನವನ್ನು ಕೊಟ್ಟಿದ್ದನಂತೆ. ಕೊಟ್ಟ ಆದ ಮೇಲೆ ಅವನು ಬಹಳ ಅತ್ಯಂತ ನಿಷ್ಠನಾಗಿ ತನ್ನ ಕರ್ತವ್ಯವನ್ನು ಪೂರೈಸ್ತಾ ಇದ್ದ. ಇತ್ತ ಏನಾಯಿತು ಅಂದರೆ ಅದೊಂದು ಸಲ ಸುಮಾಲಿ ಎನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಆ ಸುಮಾಲಿ ಎನ್ನುವಂತಹ ರಾಕ್ಷಸನ ಮಗಳು ಕೈಕಸಿ ಅಂತ. ಈತ ಹೇಳ್ತಾನೆ, ನೋಡು, ಈ ವಿಶ್ರವಸು ಎನ್ನುವಂಥವನು ಮಹಾ ತಪಸ್ವಿ, ಇಂಥವರನ್ನು ನೀನು ಪತಿಯನ್ನಾಗಿ ಪಡೆದುಕೊಂಡ್ರೆ ನಿನಗೆ ಬದುಕಿನಲ್ಲಿ ಭಾಗ್ಯದ ಬಾಗಿಲು ತೆರೆದು ಬಿಡ್ತದೆ. ಹಾಗಾಗಿ ಏನಾದರೂ ಮಾಡಿ ಈ ವಿಶ್ರವಸುವನ್ನು ನೀನು ಪತಿಯನ್ನಾಗಿ ವರೆಸಿಕೋ. ಯಾಕೆಂದರೆ ಈಗಾಗಲೇ ನನಗೆ ನಿನ್ನ ಪತಿ ಯಾರಾಗಬೇಕು ಅಂತ ಹುಡುಕಿ ಸಾಕಷ್ಟು ನಾನು ಆಯಾಸಗೊಂಡು ಬಿಟ್ಟಿದ್ದೇನೆ. ಹಾಗಾಗಿ ನಿನ್ನ ಸಾಮರ್ಥ್ಯಕ್ಕೆ ನಿನ್ನ ಯೋಗ್ಯತೆಗೆ ತಕ್ಕುದಾದಂಥ ಹುಡುಗ ಸಿಗ್ತಾ ಇಲ್ಲ. ಹಾಗಾಗಿ ನೀನು ಅವನನ್ನು ಹೇಗಾದರೂ ಮಾಡಿ ಒರಿಸಿಕೋ ಅಂತ. ಅದೇ ಪ್ರಕಾರ ಕೈಕಸಿ ಹೋಗಿ ಈ ವಿಶ್ರವಸುವನ ಹತ್ರ ಹೇಳ್ತಾಳೆ, ನಾನು ನಿನ್ನನ್ನು ಪತಿಯಾಗಿ ಬಯಸುತ್ತಾ ಇದ್ದೇನೆ, ಹೀಗೆ ಇತ್ಯಾದಿಯಾಗೆಲ್ಲ. ಕೊನೆಗೆ ಆತ ಹೇಳ್ತಾನೆ, ನನ್ನನ್ನು ಪತಿಯನ್ನಾಗಿ ಬಯಸಿ ನೀನು ಏನು ಇಚ್ಛೆ ಪಡ್ತಾ ಇದ್ದೀಯೆ ಅಂತ. ಆಗ ನಿನ್ನಿಂದ ನನಗೆ ಸತ್ಸಂತಾನ ಆಗಬೇಕು ಎನ್ನುವಂಥ ಬಯಕೆಯನ್ನು ಅವನ ಮುಂದೆ ಇಡ್ತಾಳೆ ಅವಳು. ಆದರೆ ಮುಂದೆ ಅವಳು ಬಯಸಿದ್ದೇ ಒಂದು, ಆದದ್ದೇ ಒಂದಾಯಿತು. ಅದೊಂದು ಸಲ ಆ ಕಾಲದಲ್ಲಿ ತನ್ನ ಪತಿಯ ಒಂದು ಸಹಯೋಗವನ್ನು ಅವಳು ಬಯಸಿದಳು. ಹಾಗೆ ವಿಶ್ರವಸು ಹೇಳ್ತಾನೆ, ಇಂಥ ಸಂದರ್ಭದಲ್ಲಿ ನೀನು ನನ್ನನ್ನು ಬಯಸಿದ್ರಿಂದಾಗಿ ನಿನಗೆ ಸತ್ಸಂತಾನ ಆಗುವುದಿಲ್ಲ. ನಾನು ಬ್ರಾಹ್ಮಣ, ಆದರೆ ನನ್ನಿಂದ ಹುಟ್ಟಿದ ಸಂತತಿಯಾದರೂ ಸಹ ಹುಟ್ಟುವ ಮಕ್ಕಳ ಆಚರಣೆ ಹೇಗಿರುತ್ತೆ ಅಂದರೆ ದೈತ್ಯರಂತೆ, ರಾಕ್ಷಸರಂತೆ ಇರುತ್ತದೆ ಅಂತ ಹೇಳಿಬಿಟ್ಟ. ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಇಂಥ ವ್ಯಕ್ತಿಗಳು ನಮ್ಮ ಇತಿಹಾಸದಲ್ಲಿ ತುಂಬ ಜನ ಸಿಗ್ತಾರೆ. ಭಾಗವತದಲ್ಲೂ ಸಹ ಕಶ್ಯಪನ ಪತ್ನಿಯಾದಂಥ ದಿತಿ ಹೀಗೆ ತಾನೇ ಮಾಡಿದ್ದು. ಅದರಿಂದಾಗಿಯೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತವರು ಹುಟ್ಟಿದರು. ಒಟ್ಟಾರೆ ಇದು ನಮ್ಮ ಶಾಸ್ತ್ರ ಕರಾರುವಾಕ ಹೇಳುವಂಥದ್ದು. ಪತಿಪತ್ನಿಯರ ಈ ಒಂದು ಸಹಯೋಗವೂ ಸಹ ಅದು ಶಾಸ್ತ್ರ ಸಮ್ಮತವಾಗಿರಬೇಕೆ ಅಷ್ಟೇ ಹೊರತೂ ಸಹ ಕೇವಲ ದೇಹದ ತೃಷೆಗಾಗಿ ಆಗುವಂತಹ ಒಂದು ಕರ್ಮ ಆಗಬಾರದು. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ನನ್ನಿಂದ ತಪ್ಪಾಯಿತು ಅಂತೆಲ್ಲ ಹೇಳಿದಾಗ ಆತನೇ ಒಂದು ಮಾತು ಹೇಳ್ತಾನೆ. ಮೊದಲನೇ ಅವನಂತೂ ದಾರಿಗೆ ಬರೋದಿಲ್ಲ, ಅವನು ಮಹಾಭೀಕರ ವ್ಯಕ್ತಿ ಆಗಿಬಿಡ್ತಾನೆ. ಎರಡನೇವನು ಇನ್ನೊಂದು ರೀತಿಯಲ್ಲ ಆಗ್ತಾನೆ. ಮೂರನೇವಳೊಂದು ನಿನಗೆ ಹೆಣ್ಣು ಮಗು ಆಗತ್ತೆ, ಅವಳು ಸಹ ಅವರಿಬ್ಬರ ದಾರಿಯಲ್ಲಿ ಹೋಗ್ತಾಳೆ. ನಾಲ್ಕನೇವನು ಮಾತ್ರ ನಿನ್ನ ವಂಶದ ಕುಡಿಯನ್ನು ಬೆಳಗ್ತಾನೆ. ನಿಜವಾಗಿಯೂ ಆತ ಧರ್ಮಾತ್ಮ, ಸತ್ಯಸಂಧನಾಗಿರ್ತಾನೆ. ರಾಕ್ಷಸ ಜಾತಿಗೆ ಅಪವಾದವಾಗಿ ಆತ ನಿಲ್ತಾನೆ. ಈ ರೀತಿಯಾಗಿ ವಿಶ್ರವಸು ತನ್ನ ಪತ್ನಿಯಾದಂತಹ ಕೈಕಸಿಗೆ ಭರವಸೆಯನ್ನು ಕೊಟ್ಟ. ಕೊನೆಯ ಪಕ್ಷ ಒಬ್ಬನಾದರೂ ಸಹ ಒಳ್ಳೆಯವನಾಗ್ತಾನಲ್ಲ ಎನ್ನುವಂಥ ಸಮಾಧಾನದಿಂದ ಕೈಕಸಿ ನಿಟ್ಟುಸಿರು ಬಿಟ್ಟಿರಬೇಕು. ಇಷ್ಟು ಆದಮೇಲೆ ಈ ಮೂವರೂ ಸಹ ಅಣ್ಣ ತಮ್ಮಂದಿರು ತಪಸ್ಸನ್ನು ಮಾಡಿದ್ದಾರೆ ಚತುರ್ಮುಖನನ್ನು ಕುರಿತು. ಆಶ್ಚರ್ಯ ಅಂದರೆ ಹಾಗೆ ಚತುರ್ಮುಖನನ್ನು ಕುರಿತು ತಪಸ್ಸು ಮಾಡಿದಾಗ ರಾವಣ ತನ್ನ ಆ ಒಂದು ಸಂಸ್ಕಾರಕ್ಕೆ ತಕ್ಕ ಹಾಗೆ ವರವನ್ನು ಕೇಳಿದ್ದಾನೆ. ಅದನ್ನು ನಾವು ಅವನ ಪಾತ್ರ ವಿಚಾರ ಮಾಡುವಾಗಲೇ ನೋಡ್ತೇವೆ. ಅದಾದಮೇಲೆ ಕುಂಭಕರ್ಣ ಅವನು ಏನೇ ಕೇಳಬೇಕು ಅಂತ ಅಂದ್ಕೊಂಡು ಹೋಗಿದ್ದ. ಆದರೆ ಅವನ ನಾಳೆಗೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಇನ್ನೇನನ್ನು ಕೇಳಿಬಿಡ್ತು. ಅದನ್ನು ಸಹ ಅವನ ಪಾತ್ರ ಚಿಂತನೆ ಮಾಡಬೇಕೆಂದು ನೋಡೋಣ. ಕೊನೆಗೆ ಉಳಿದವನು ವಿಭೀಷಣ ಮಾತ್ರ.
ಆ ವಿಭೀಷಣ ತಪಸ್ಸಿಗೆ ಪ್ರತ್ಯಕ್ಷವಾಗಿ ಬಂದಂಥ ಬ್ರಹ್ಮನ ಹತ್ರ ಕೇಳಿದಂಥ ಮಾತು ನಿಮ್ಮಂಥವರ ಕಣ್ಣನ್ನು ತೆರೆಸುವಂಥದ್ದು. ನೋಡಿ, ತಾಯಿ ವಾಸ್ತವಿಕವಾಗಿ ರಾಕ್ಷಸಿ, ತಂದೆ ಒಬ್ಬ ಬ್ರಾಹ್ಮಣ. ಆದರೆ ಆಚಾರದಲ್ಲಿ ಅವನು ಆ ರಾಕ್ಷಸ ಜಾತಿಗೆ ಇರುವಂಥ ಯಾವುದೇ ಅವಗುಣಗಳನ್ನು ಅಂಟಿಸಿಕೊಳ್ಳದೆ ಪೂರ್ತಿ ಆ ಬ್ರಾಹ್ಮ ಶಕ್ತಿಯ ಕಡೆಗೆ ಅವನು ಒಲಿದು ವಾಲಿಕೊಂಡು ನಿಂತಿದ್ದ. ಆತ ಹೇಳ್ತಾನೆ ಚತುರ್ಮುಖನ ಹತ್ರ, ನಿನಗೇನು ವರ ಬೇಕು ಅಂತ ಚತುರ್ಮುಖ ಕೇಳಿದಾಗ ಹೇಳ್ತಾನೆ, ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಇದವನ ಮಾತು. ವಾಸ್ತವಿಕವಾಗಿ ಆತ ಇಷ್ಟೇ ಕೇಳ್ಬೋದಿತ್ತು, ಆಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ನಾನು ಎಂತಹ ಕಷ್ಟಕ್ಕೆ ಸಿಲುಕಿಕೊಂಡಿದ್ದರೂ ಸಹ ನಾನು ಧರ್ಮದಿಂದ ಜಾರಬಾರದು, ಧರ್ಮದಿಂದ ಚ್ಯುತನಾಗುವಂಥ ಬುದ್ಧಿ ನನಗೆ ಬರಬಾರದು ಅಂತ ಕೇಳ್ಬೋದಿತ್ತು. ಆದರೆ ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ ನೋಡಬೇಕು. ಬರೇ ಆಪದ್ಗತಸ್ಯಾಪಿ ಅಂತ ಹೇಳೋದಿಲ್ಲ, ಪರಮಾಪದ್ಗತಸ್ಯಾಪಿ. ಅಂದರೆ ಯಾವ ಸಮಸ್ಯೆಗೆ ಪರಿಹಾರವೇ ಇಲ್ಲವೋ ಅಂತಹ ಸಮಸ್ಯೆಗೆ ನಾನು ಸಿಲುಕಿಕೊಂಡಿದ್ದರೂ ಸಹ ಆ ಸಂದರ್ಭದಲ್ಲೂ ಸಹ ನನ್ನ ಬುದ್ಧಿ ಧರ್ಮಪಥದಿಂದ ದೂರ ಸರಿಯದೇ ಇರುವ ಹಾಗೆ ಇರಲಿ. ಅಂದರೆ ನನ್ನ ಬದುಕೆಲ್ಲ ಧರ್ಮನಿಷ್ಠೆಯಲ್ಲಿಯೇ ಕಳಿಬೇಕು, ಹಾಗೆ ನನಗೆ ವರವನ್ನು ಕೊಡು. ಇದು ಒಂದು ಅವನು ಕೇಳಿದ್ದು. ಅದರ ಜೊತೆಗೆ ಇನ್ನೊಂದು ತೀರಾ ಯಾರಿಗೂ ಗೊತ್ತಿಲ್ಲೇ ಇರುವಂಥ ವಿಷಯ. ಬಹಳಷ್ಟು ಜನರಿಗೆ ಏನುಂಟು ಅಂದರೆ, ವಿಭೀಷಣ ಕೈಲಾಗದೇ ಇರುವವನು, ಅವನಿಗೆ ಶಸ್ತ್ರ ಅಸ್ತ್ರಗಳ ಒಂದು ತಿಳುವಳಿಕೆ ಇಲ್ಲ. ಹಾಗಾಗಿ ರಾವಣನನ್ನು ಎದುರಿಸೋದಕ್ಕೋಸ್ಕರ ರಾಮನ ಕಡೆಗೆ ಆತ ಜಾರಿಕೊಂಡ, ಇತ್ಯಾದಿ ಇತ್ಯಾದಿ. ನಮ್ಮಲ್ಲಿ ಇದರ ಪೂರ್ವಾಪರವನ್ನು ವಿರೋಧ ನೋಡ್ದೇನೆ ಅವನನ್ನು ವಿರೋಧಿಸುವವರು ತುಂಬ ಜನ ಇರ್ತಾರೆ. ಹಾಗೆ ನಾವು ತುಂಬ ಜನ ವಿಭೀಷಣನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೇ ಹೆಚ್ಚು. ಆದರೆ ಆತ ಇನ್ನೊಂದು ವರವನ್ನು ಕೇಳಿದ್ದ, ಅಶಿಕ್ಷಿತಂಚ ಬ್ರಹ್ಮಾಸ್ತ್ರಂ ಭಗವತ್ ಪ್ರತಿಭಾತುಮೇ. ನನಗೆ ಬ್ರಹ್ಮಾಸ್ತ್ರವನ್ನು ನಾನು ಉಪಾಸನೆಯನ್ನು ಮಾಡಿ ಆ ಮಂತ್ರವನ್ನು ಸ್ವಾಧೀನಗೊಳಿಸಿಕೊಂಡು ಪಡೆಯಬೇಕಾದುದಿಲ್ಲ. ಕೇವಲ ನಿನ್ನ ಅನುಗ್ರಹದಿಂದ ನಾನು ಸ್ಮರಿಸಿದ ಮಾತ್ರೆಯಿಂದ ಆ ಬ್ರಹ್ಮಾಸ್ತ್ರ ಎನ್ನುವಂಥದ್ದು ನನ್ನ ಹತ್ತಿರಕ್ಕೆ ಬರಬೇಕು. ಅಂದರೆ ಆ ಮಂತ್ರೋಪದೇಶ ನನಗೆ ಇಲ್ಲದೇ ಇದ್ರೂ ಸಹ ನಿನ್ನ ಸ್ಮರಣೆ ಮಾತ್ರದಿಂದ, ಈಗ ನನಗೆ ಬ್ರಹ್ಮಾಸ್ತ್ರ ಬೇಕು ಅಂತ ನಿನ್ನನ್ನು ನಾನು ಸ್ಮರಣೆ ಮಾಡಿದರೆ ನೀನು ನನಗೆ ಆ ಅಸ್ತ್ರವನ್ನು ಅನುಗ್ರಹಿಸಬೇಕು ಅನ್ನುವ ಈ ಅವನ ಪ್ರಾರ್ಥನೆಗೆ ಬ್ರಹ್ಮ ತಥಾಸ್ತು ಅಂತ ಹೇಳಿದನಂತೆ. ಹಾಗಾಗಿ ಈ ವಿಭೀಷಣನಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂಥ ಒಂದು ಕುಶಲತೆಯೂ ಸಹ ಸಿದ್ಧಿಸಿತ್ತು. ಆದರೆ ಯಾರ ಮೇಲೂ ಅವನು ಅದನ್ನು ಪ್ರಯೋಗ ಮಾಡಿದಂಥ ದಾಖಲು ರಾಮಾಯಣದಲ್ಲಿ ಕಾಣುವುದಿಲ್ಲ. ಅಷ್ಟರ ಮಟ್ಟಿಗೆ ಅವನು ಸಾತ್ವಿಕ ಶಿರೋಮಣಿ ಹೀಗೆ ಅಂತ. ಕೊನೆಗೆ ಆತ ರಾವಣ ಸೀತೆಯನ್ನು ಕದ್ದು ತಂದಂತಹ ಅವನ ಅಕಾರ್ಯ ಸಮರ್ಥನೆಗೋಸ್ಕರ 3 ಬಾರಿ ತನ್ನ ಆಪ್ತರ ಸಭೆಯನ್ನು ಕರೀತಾನೆ ರಾವಣ. ಒಂದಲ್ಲ ಎರಡಲ್ಲ 3 ಬಾರಿ. ಸ್ವಾರಸ್ಯ ಅಂದರೆ ಆ 3 ಬಾರಿಯೂ ಸಹ ವಿಭೀಷಣಿಗೆ ಸಭೆಯಲ್ಲಿ ಆಹ್ವಾನ ಇರಲಿಲ್ಲ. ಅಂದರೆ ಅದು ಕೇವಲ ಯಾರ ಕೂಟ ಆಗಿತ್ತು? ದುಷ್ಟಕೂಟರ ಸಭೆಯಾಗಿತ್ತು ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ. ಆದರೆ ಆ 3 ಸಭೆಯಲ್ಲೂ ಅನಾಹುತನಾದಂಥ ವಿಭೀಷಣ ಹೋಗಿ ಕುಳಿತಿದ್ದ ಅಷ್ಟೇ ಅಲ್ಲ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ರಾವಣ ಹೇಳ್ತಾ ಇರುವಂಥ ಎಲ್ಲ ತಪ್ಪು ನಿರ್ಧಾರ ತನ್ನ ಕಿವಿಗೆ ಬಿದ್ದಾಗ ಆತ ಒನ್ ಮ್ಯಾನ್ ಅಪೋಸಿಷನ್ ಪಾರ್ಟಿಯಾಗಿ ಅದನ್ನು ಖಂಡು ತುಂಡಾಗಿ ಅಲ್ಲಿ ಪ್ರತಿರೋಧಿಸಿದ್ದಾನೆ. ಅಂದರೆ ಆ ಧರ್ಮನಿಷ್ಠೆ ಅನ್ನೋದು ಮನುಷ್ಯನ ಹೇಗೆ ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಮಿಗಿಲಾದಂಥ ಉದಾಹರಣೆ ನಮಗೆ ಬೇಡ. ಕೊನೆಗೆ ಮೊದಲನೆಯ ಆ ಸಭೆಯಲ್ಲಿ ವಿಭೀಷಣ ಬಂದಾಗಲೇ ರಾವಣನಿಗೆ ಅಚ್ಚರಿ ಆಗಿರಬೇಕು ಪ್ರಾಯಶಃ, ಯಾಕೆಂದರೆ ಅವನು ನಿರೀಕ್ಷಣೆ ಮಾಡಿರಲಿಲ್ಲ. ಆದರೆ ಏನು ಮಾಡ್ತೀರಾ, ಅವನು ಹೇಳಿ ಕೇಳಿ ತಮ್ಮ ಒಂದು, ಮತ್ತು ಅವನಿಗೆ ಅವನದ್ದಾದಂಥ ಒಂದು ಪೋರ್ಟ್ಫೋಲಿಯೋ ಉಂಟು. ಹಾಗಾಗಿ ನೀನು ಯಾಕೆ ಬಂದೆ ಅಂತ ಕೇಳುವ ಸ್ಥಿತಿಯಲ್ಲಿ ರಾವಣನೂ ಸಹ ಇರಲಿಲ್ಲ. ಕೊನೆಗೆ ಅಲ್ಲಿ ಏನು ನಡೀತು ಅಂದರೆ ಒಂದು ರಹಸ್ಯವಾದಂಥ ವಿಚಾರ ಮೊದಲ ಸಭೆಯಲ್ಲಿ ನಡೆದಿತ್ತು. ಏನು ಅಂದರೆ ಆ ರಾವಣನ ಸೋಕಾಲ್ಡ್ ಮಂತ್ರಿಗಳು ರಾವಣನಿಗೆ ಕೊಟ್ಟಂಥ ಒಂದು ಸೂಚನೆ ಹೀಗಿತ್ತು. ಅದು ಇನ್ನೇನಿಲ್ಲ, ಈಗ
ರಾಮ ತನ್ನ ಸೈನ್ಯದೊಂದಿಗೆ ಲಂಕೆಯ ಈಚೆ ಕಡೆಯ ದಡಕ್ಕೆ ಬಂದುಬಿಟ್ಟಿದ್ದಾನೆ. ಈಗ ಏನು ಮಾಡಬೇಕು ಅಂತ ರಾವಣ ಮೀಟಿಂಗನ್ನು ಕರೆದಿದ್ದಾನೆ, ಸಭೆ ಕರೆದಿದ್ದಾನೆ. ಅದರೊಳಗೆ ಅವನ ಮಂತ್ರಿಗಳೆಲ್ಲರೂ ಸಹ ಹೇಳುವಂಥದ್ದು, ಅವನ ಮಂತ್ರಿಗಳು ಹೇಗಿದ್ದು ಅಂದರೆ ವಾಲ್ಮೀಕಿ ಮುನಿಗಳು ಒಂದು ಸುಂದರವಾದ ಶಬ್ದ ಪ್ರಯೋಗ ಮಾಡ್ತಾರೆ. ಅವ್ರು ಯಾರು ಸರಿಯಾದ ಸಲಹೆ ಸೂಚನೆಯನ್ನು ಕೊಡುವವರು ಆಗಿರಲಿಲ್ಲ. ಅವರೆಲ್ಲ ಹೇಗಿದ್ರು, ನಿಶ್ಚಿತಾರ್ಥೇಶು ಪಂಡಿತಾ. ಯಾವುದು ರಾವಣನ ತಲೆಯಲ್ಲಿ ಅದು ಆಗಲೇ ನಿಶ್ಚಯ ಆಗಿತ್ತೋ ಅದಕ್ಕೆ ತಲೆ ಹಾಕುವವರು ಪಂಡಿತರಾಗಿದ್ದರು ಅಂತ. ಅಂದರೆ ಸ್ವಾಭಿಪ್ರಾಯವನ್ನು ನೇರವಾಗಿ ಹೇಳಿ ರಾವಣನ ಮನಸ್ಸಿಗೆ ಅದನ್ನು ಹಿಡಿಸುವ ಹಾಗೆ ಮಾಡುವ ಶಕ್ತಿ ಅವರಿಗಿರಲಿಲ್ಲ, ಪ್ರತಿಭಟಿಸುವ ಶಕ್ತಿ ಮೊದಲೇ ಇರಲಿಲ್ಲ. ಹಾಗಾಗಿ ರಾವಣ ಹೇಳಿದ್ದಕ್ಕೆ ಇವರೆಲ್ಲರೂ ಸಹ ತಲೆ ಹಾಕುವಂತಹ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕೋಲೆ ಬಸವನ ಆಗಿದ್ದಂತಹ ಅವನ ಸಭಾ ಸದಸ್ಯರಿದ್ದರು ಆ ಸಭೆಯಲ್ಲಿ ಅಂತ ಹೇಳುತ್ತೆ. ಸರಿ, ಏನು ಸೂಚನೆ ಕೊಟ್ಟರು ಅಂತಂದರೆ, ಈಗಿನ್ನೇನಿಲ್ಲ, ನಾವು ಹೀಗೊಂದು ಮಾಡಬಹುದೇನೋ ಅಂತ ಅವರ ಸೂಚನೆ. ನಾವೆಲ್ಲರೂ ಸಹ ಅಯೋಧ್ಯೆಯ ಸೈನಿಕರಂತೆ ವೇಷಭೂಷಣ ಹಾಕ್ಕೊಂಡು ಬಿಡೋದು. ವೇಷಭೂಷಣ ಹಾಕ್ಕೊಂಡು ಭರತ ನಮ್ಮನ್ನು ಅಯೋಧ್ಯೆಯಿಂದ ಕಳಿಸಿದ್ದಾನೆ ನಿನಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಆ ರಾಮನ ಸೈನ್ಯವನ್ನು ನಾವು ಸೇರ್ಕೊಳ್ಳೋದು. ಕೊನೆಯಲ್ಲಿ ರಾತ್ರಿ ಹೊತ್ತು ಈ ಎಲ್ಲ ಮುಖ್ಯಸ್ಥರು ರಾಮ, ಲಕ್ಷ್ಮಣ ಮತ್ತು ಸುಗ್ರೀವ, ಆಂಜನೇಯ ಇವರೆಲ್ಲ ವಿಶ್ರಾಂತಿ ಪಡೆದಾಗ ಆ ನಾಯಕರನ್ನೇ ನಾವು ಹೋಗಿ ಮುಗಿಸಿಬಿಡ್ತೇವೆ ಅಂತ ಈ ಎಲ್ಲ ಮಂತ್ರಿಗಳು ಕೊಟ್ಟಂಥ ಸೂಚನೆ ಇದು ಹೀಗೆ ಅಂತ. ಅವರು ತಿಳ್ಕೊಂಡಿದ್ದಾರೆ ಪ್ರಾಯಶಃ ರಾಮನಿಗೆ ಗುಪ್ತಚರ ಇಲಾಖೆಯೇ ಇಲ್ಲ ಅವನ ಹತ್ರ, ಅವನಿಗೆ ಏನೋ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಹೀಗೆ ಯೋಚನೆ ಮಾಡಿ ಅವನನ್ನು ಹಿಮ್ಮೆಟ್ಟಿಸಬಹುದು ಅಥವಾ ಮುಗಿಸಬಹುದು ಇತ್ಯಾದಿಯಾಗಿ. ಆದರೆ ವಿಭೀಷಣ ಹೇಳ್ತಾನೆ ಅಲ್ಲಿ, ಯಾವಾಗಲೂ ನಾವು ನ್ಯಾಯದ ದಾರಿಯನ್ನು ಹಿಡಿಬೇಕೇ ಅಷ್ಟೇ ಹೊರತು ಮೋಸದ ದಾರಿಯನ್ನು ಅವಲಂಬಿಸಬಾರದು. ಇದು ಮೋಸದ ದಾರಿ ಒಂದು. ಎರಡನೇದಾಗಿ, ಇಂತಹ ಮೋಸದ ದಾರಿಯನ್ನು ನೀವು ಹಿಡಿಬೇಕಿದ್ರೆ ರಾಮ ನಿಮಗೆ ಮಾಡಿದ ಮೋಸ ಏನು ಅಂತ ವಿಭೀಷಣನ ಪ್ರಶ್ನೆ. ರಾಮ ನಿಮಗೇನಾದರೂ ಮೋಸ ಮಾಡಿದ್ದಾನ? ಇಲ್ಲ. ಅವನ ಪತ್ನಿಯನ್ನು ಅಪಹರಿಸಿ ತಂದಿದ್ದೀಯೇ ನೀನು, ತನ್ನ ಅಣ್ಣನಿಗೆ ಹೇಳಿದಂಥ ಮಾತು. ನಿನಗೆ ನಿಜವಾಗಿಯೂ ಧೈರ್ಯ ಇದ್ದಿದ್ದರೆ ಅದನ್ನು ಮುಕ್ತವಾಗಿ ಆ ಕೆಲಸ ಮಾಡ್ಬೋದಿತ್ತಲ್ಲ, ಒಂದು. ಎರಡನೇದು, ಇವತ್ತು ನೀನು ಆತುರವಾಗಿ ಈ ಸಭೆಯನ್ನು ಕರೆದಿದ್ದೀಯಲ್ಲ, ಅವತ್ತು ಸೀತೆಯನ್ನು ನಾನು ಅಪಹರಿಸೋದಾದರೆ ನಿಮ್ಮ ಅಭಿಪ್ರಾಯ ಏನು, ಹೇಗೆ ಅಪಹರಿಸಬೇಕು ಅಂತ ಸಲಹೆ ಸೂಚನೆ ಕೇಳ್ಬೋದಿತ್ತಲ್ವ. ಅವತ್ತು ಇದ್ದರು ಅಲ್ವ ನಿನ್ನ ಮಂತ್ರಿಗಳೆಲ್ಲರೂ. ಅವತ್ತು ಕೇಳದೇ ಇರುವಂಥ ನೀನು ಇವತ್ತು ತಲೆ ಮೇಲೆ ಕಳಚಿ ಬೀಳ್ತಾ ಇರಬೇಕಿದ್ರೆ ಇದ್ದಕ್ಕಿದ್ದ ಹಾಗೆ ನೀನು ಈ ರೀತಿಯಾದಂಥ ಸಭೆಯನ್ನು ಕರೀತಾ ಇದೆಯಲ್ಲ, ನಿನ್ನ ಮಂತ್ರಿಗಳು ಈ ರೀತಿಯ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ರಾಮನ ಹತ್ರ ಏನು ಗುಪ್ತಚರ ಇಲಾಖೆ ಇಲ್ವಾ? ಇದೆ. ಹಾಗಾಗಿದೆ, ಮಾಡಿ ನೋಡಿ. ಬೇಕಿದ್ರೆ ಹೋದವರು ಯಾರೂ ಸಹ ವಾಪಸ್ ಬರುವುದಿಲ್ಲ, ಒಂದು. ಅದರ ಜೊತೆಗೆ ರಾಮ ಭರತನ ಕಡೆಯಿಂದ ಯಾವುದೇ ಸಹಾಯವನ್ನು ನಿರೀಕ್ಷಿಸಿದವನಲ್ಲ. ಅವನಿಗೆ ಸಹಾಯಕ್ಕೆ ಬಂದವರು ಯಾರು? ಕಪಿಸೈನಿಕರು, ಸುಗ್ರೀವನ ಕಡೆಯವರು. ಹಾಗಾಗಿ ಭರತ ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ಹೇಳುವುದರಿಂದಲೇ ಅವನಿಗೆ ಎಲ್ಲ ತರಹದ ಏನಾಗುತ್ತೆ, ಸಂಶಯವೂ ಸಹ ಬಂದುಬಿಡುತ್ತೆ. ಆದ್ದರಿಂದ ರಾತ್ರಿ ನೋಡಿದಂಥ ಬಾವಿಯಲ್ಲಿ ಹಗಲಿನಲ್ಲಿ ಬೀಳುವ ಕೆಲಸವನ್ನು ಮಾಡಬೇಡಿ ಅಂದ. ವಿಭೀಷಣ ಕೊಟ್ಟಂಥ ಈ ಸಲಹೆಯಿಂದ ರಾವಣನಿಗೆ ತೃಪ್ತಿ ಆಗಲಿಲ್ಲ, ಅದರ ಬೇಸರ ಆಯಿತು. ಯಾಕೆಂದರೆ ಇದಕ್ಕೆ ಹೊರತಾಗಿ ಬೇರೆ ರೀತಿಯಾಗಿ ವಿಭೀಷಣನ ಮಾತನ್ನು ಖಂಡಿಸುವುದಕ್ಕೆ ಅವನ ಹತ್ರ ಉತ್ತರ ಇರಲಿಲ್ಲ. ಹಾಗಾಗಿ ಬೇಸರದಿಂದ ಅಂದಿನ ಸಭೆಯನ್ನು ಮುಗಿಸಿಬಿಟ್ಟ. ಸಭೆಯ ವಿಷಯ ಮುಗೀತು ಅಂತಲ್ಲ, ಸದ್ಯ ಸಭೆಯಿಂದ ವಿಭೀಷಣ ಹೋದರೆ ಸಾಕು ಅನ್ನುವ ದೃಷ್ಟಿಯಿಂದ ಅವನು ಸಭೆಯನ್ನು ಮುಗಿಸಿದಂತೆ ಇದೆ. ಯಾಕೆ ಅಂದರೆ ಮಾರನೇ ದಿವಸ ಪ್ರಾತಃ ಕಾಲದಲ್ಲಿ ಮತ್ತೆ ಇನ್ನೊಂದು ಗುಪ್ತ ಸಭೆಯನ್ನು ಕರೀತಾನೆ. ಆ ಸಭೆಯಲ್ಲಿ ಆತ ಏನು ಮಾಡ್ತಾನೆ ಅಂತಂದರೆ, ಹೇಳಿದ್ದೇ ರಾಗ ಮತ್ತೆ ಪುನಃ, ನಾನು ಸೀತೆಯನ್ನು ಕರ್ಕೊಂಡು ಬಂದಿದ್ದೇನೆ, ಅವ್ರ ಹತ್ರ ಸಹ ತಾನು ಕದ್ದು ತಂದಿದ್ದೇನೆ ಅಂತ ಹೇಳೋದಿಲ್ಲ. ಅವರಿಗೆಲ್ಲ ಗೊತ್ತಿದೆ ಆಲ್ರೆಡಿ ಅದು. ಆದರೂ ಸಹ ತಾನು ಮಾಡಿದ್ದು ಸರಿ ಎನ್ನುವಂಥ ಹಿನ್ನೆಲೆಯಲ್ಲಿ ತನ್ನ ವಾದವನ್ನು ಇಟ್ಟಾಗ ಮತ್ತೆ ಪುನಃ ವಿಭೀಷಣ ಅಲ್ಲಿ ಪ್ರವೇಶ ಮಾಡ್ತಾನೆ. ಹಾಗೆ ವಿಭೀಷಣ ಬಂದಾಗ ವಿಭೀಷಣನ ಬಗ್ಗೆ ವಾಲ್ಮೀಕಿ ಮುನಿಗಳು 2 ಶಬ್ದವನ್ನು
ಪ್ರಯೋಗ ಮಾಡ್ತಾರೆ. ಏನು ಅಂತಂದರೆ, ಒಂದು ಭೀಮಕರ್ಮ ಅಂತ. ಅದಕ್ಕೆ ವ್ಯಾಖ್ಯಾನಕಾರ ವಿವರಣೆ ಏನು ಅಂತಂದರೆ, ಭೀಮಕರ್ಮ ವಿಭೀಷಣ. ಯಾಕೆ ಅಂದರೆ ತನ್ನ ಮಾತನ್ನು ಈತ ಕೇಳುವುದಿಲ್ಲ ಅಂತ ಗೊತ್ತಿದ್ದರೂ ಸಹ ಈ ಮೂರ್ಖ ಅಣ್ಣನಿಗೆ ಉಪದೇಶ ಮಾಡುವಂಥ ಕೆಲಸಕ್ಕೆ ವಿಭೀಷಣ ಮುಂದಾಗ್ತಾ ಇದ್ದಾನಲ್ಲ, ಇಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂತಹ ವಿಭೀಷಣ ನಿಜವಾದ ಅರ್ಥದಲ್ಲಿ ಅತ್ಯಂತ ಭೀಮಕರ್ಮ ಅಂದರೆ ಅತ್ಯಂತ ಸಾಹಸಮಯವಾದಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾನೆ ಎನ್ನುವ ಅರ್ಥದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಶಬ್ದ ಪ್ರಯೋಗವನ್ನು ವಾಲ್ಮೀಕಿ ಮುನಿಗಳು ಮಾಡ್ತಾರೆ. ಯಾಕೆಂದರೆ ಮೂರ್ಖರಿಗೆ ಉಪದೇಶ ಮಾಡುವುದು ವ್ಯರ್ಥ ಎನ್ನುವಂಥದ್ದು ಒಂದು ಲೋಕದ ಮಾತು. ಆ ಹಿನ್ನೆಲೆಯಲ್ಲಿ ವಿಭೀಷಣ ಇಂಥ ಸಾಹಸ ಮಾಡ್ತಿದ್ದಾನೆ ಅಂತ ಅವನ ಹೆಚ್ಚುಗಾರಿಕೆಯನ್ನು ತೋರಿಸೋದಕ್ಕೆ ವಾಲ್ಮೀಕಿ ಮುನಿಗಳು ವಿಭೀಷಣನಿಗೆ ವಿಶೇಷಣವಾಗಿ ಹೇಳಿದಂಥ ಮಾತು ಭೀಮಕರ್ಮ ಅಂತ. ಕೊನೆಯಲ್ಲಿ ಅಲ್ಲಿಯೂ ಸಹ ಇದೇ ರೀತಿಯಾದಂಥ ಚರ್ಚೆ ಶುರುವಾಗತ್ತೆ. ಕೊನೆಗೂ ಸಹ ರಾವಣ ತನ್ನ ಆ ಒಂದು ಸುಳ್ಳುತನದ ದಾರಿಗೆ ಸತ್ಯದ ಲೇಪನವನ್ನು ಹಾಕಿ ಕೊನೆಗೆ ತಾನು ಮಾಡಿದ್ದು ಸರಿ, ಈಗ ಮುಂದೆ ಏನು ಮಾಡಬೇಕು, ಅದಕ್ಕೆ ನೀವು ಸಲಹೆ ಸೂಚನೆ ಕೊಡಿ ಇತ್ಯಾದಿ ಕೇಳಿದಾಗ ಅವರಿಗೆಲ್ಲರಿಗೂ ಸಹ ಒಂದು ರೀತಿಯ ಇಲ್ಲಿವರೆಗೆ ಬಂದಿತ್ತು. ಯಾಕೆಂದರೆ ಏನು ಹೇಳಬೇಕು, ಈಗ ಸತ್ಯ ಅನ್ನುವುದು ಬೇರೆ ಇದೆ, ಆದರೆ ಅದನ್ನು ಈತ ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ ವಿಷಯ ಗೊತ್ತಾಗದೆ ಆ ಸಭೆ, ಅಂದಿನ ಸಭೆಯೂ ಸಹ ಅದು ತೀರ್ಮಾನಕ್ಕೆ ಬರಲಿಲ್ಲ, ಮುಕ್ತಾಯ ಆಯಿತು. ಅದಾದ ಮೇಲೆ ಮತ್ತೆ ಪುನಃ ಇನ್ನೊಂದು ಸಭೆಯನ್ನು ಕರೆದಿದ್ದಾನೆ ರಾವಣ. ಸ್ವಾರಸ್ಯ ಅಂದರೆ ಆ ಸಭೆಯನ್ನು ಕರೆದಾಗಲೂ ಸಹ ಅವನ ಆ ಮಂತ್ರಿ ಮಂಡಲದವರು ಬಂದಿದ್ದಾರಂತೆ. ಅವರು ಬಂದಿದ್ದಾರೆ ಅಂತ ನೇರ ಹೇಳೋದಿಲ್ಲ, ಅವ್ರನ್ನ ಕರ್ಕೊಂಡು ಬರೋದು ಅಂದರೆ ಆ ಸಭೆಗೆ ಅವ್ರನ್ನ ಕರೆಸುವುದು ರಾವಣನಿಗೆ ಒಂದು ರೀತಿಯ ಸಾಹಸ ಆಯಿತು ಎನ್ನುವ ಅರ್ಥದ ಮಾತುಗಳನ್ನೆಲ್ಲ ಹೇಳ್ತಾರೆ. ಏನು ಅಂದರೆ ಅನುಗೇಹಂ, ಪ್ರತಿ ಮನೆಗೂ ಸಹ ತನ್ನ ಪರಿಚಾರಕರನ್ನು, ಸೇವಕರನ್ನು ಕಳಿಸಿ ಅವ್ರನ್ನ ಕರೆಸಿದ್ದಾನಂತೆ. ಅಂದರೆ ಅವ್ರಿಗೆ ಯಾರಿಗೂ ಸಹ ಏನಾಗಿರಲಿಲ್ಲ, ಆ ಸಭೆಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಹೇಳಿದ್ದೇ ಹೇಳ್ತಾನೆ ಇವನು ಅನ್ನೋದು ಅವ್ರಿಗೆ ತೀರ್ಮಾನ ಆಗಿತ್ತು. ಅಷ್ಟೇ ಅಲ್ಲ, ತಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಜನ ಅಂತ ಗೊತ್ತಾದಾಗ ಮನೆಯನ್ನು ಬಿಟ್ಟು ಎಷ್ಟೋ ಜನ ವಿಹಾರ ಶಯನೇಶು, ಇನ್ನು ಕೆಲವು ಜನ ಮನೆಯಲ್ಲಿದ್ದು ಸಹ ಹಾಸಿಗೆಯಲ್ಲಿ ಮನ್ಕೊಂಡೇ ಇದ್ರಂತೆ, ಮನೆಯಲ್ಲಿಲ್ಲ ಅಂತ ಹೇಳ್ತಿದ್ರಂತೆ. ಇನ್ನು ಕೆಲವು ಜನ ಅಷ್ಟೊತ್ತಿಗಾಗಲೇ ಉದ್ಯಾನವನದಲ್ಲಿ ಹೋಗಿ ಕುಳಿತಿದ್ರಂತೆ. ಈ ಮೀಟಿಂಗ್ ಬೇಡ ನಿಮಗೆ ಹಾಳಾಗಿ ಹೋಗಲಿ ಇದು ಅಂತ ಹೇಳಿ. ಕೊನೆಗೆ ಬಹಳ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ದಾಯಿತು ಅಂತ ಹೇಳ್ತಾ ಆ ಸಭೆಯಲ್ಲಿ ಆಶ್ಚರ್ಯ ಅಂದರೆ ಸ್ವತಃ ಕುಂಭಕರ್ಣ ಹಾಜರಿದ್ದ. ಅವನಿಗೆ ವಿಷಯ ಗೊತ್ತಾಗಿತ್ತು, ಅದಕ್ಕಿಂತ ಹೆಚ್ಚಿಗೆ ಅವನಿಗೆ ಎಚ್ಚರವೂ ಆಗಿತ್ತು. ಹಾಗಾಗಿ ವಿಭೀಷಣ ಆ ಸಭೆಯಲ್ಲಿ ಹಾಜರಿದ್ದ. ಅಲ್ಲಿ ವಿಭೀಷಣನಿಗೆ ವಿಷಯ ಏನೂ ಗೊತ್ತಿಲ್ಲ. ಅವನು ಇಷ್ಟು ದಿವಸ ಎಲ್ಲಿದ್ದಾನೆ, ನಿದ್ರಾದೇವಿಯ ಜೊತೆಯಲ್ಲಿದ್ದಾನೆ. ಹಾಗಾಗಿ ಅವನಿಗೆ ಇದು ಯಾವುದೂ ಗೊತ್ತಿಲ್ಲ. ಹಾಗಾಗಿ ಕುಂಭಕರ್ಣನಿಗೆ ತಾನು ಸತ್ಯವನ್ನು ಮರೆಮಾಚಬೇಕು ಅಂತೇಳಿ ರಾವಣ ಹೇಳುವ ಮಾತು ಇದು ಹೇಗಿದೆ ನೋಡ್ಕೊಳ್ಳಿ. ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳನ್ನು ಹೇಳ್ತಿದ್ದಾನೆ. ಏನು ಅಂದರೆ, ಸೀತೆ ನನ್ನನ್ನು ಅವಳಾಗಿ ಮೆಚ್ಚಿದ್ದಾಳೆ. ರಾವಣನ ಮಾತು ಕುಂಭಕರ್ಣನಿಗೆ ಹೇಳುವಂಥದ್ದು. ಅದಕ್ಕೋಸ್ಕರ ಅವಳು ನನ್ನವಳಾಗೋದಕ್ಕೆ 1 ವರ್ಷದ ಅವಧಿಯನ್ನು ಕೇಳಿದ್ದಾಳೆ. ನಾನು ಕೊಟ್ಟಿದ್ದೇನೆ. ಆ 1 ವರ್ಷ ಮುಗಿಯೋದಕ್ಕೆ ಇನ್ನು 2 ತಿಂಗಳುಗಳ ಕಾಲ ಇರುವಾಗಲೇ ರಾಮ ನನ್ನ ಮೇಲೆ ಆಕ್ರಮಣ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ನಾನು ಏನೂ ತಪ್ಪನ್ನು ಮಾಡಲಿಲ್ಲ. ಸೀತೆಯೇ ನನ್ನನ್ನು ಇಷ್ಟಪಟ್ಟು ಬಯಸಿ ಬಂದಿದ್ದಾಳೆ. ಆ 2 ತಿಂಗಳ ಇರುವಾಗ ರಾಮ ಹೀಗೆ ನನ್ನ ಮೇಲೆ ಕಾಲು ಕೆರೆದುಕೊಂಡು ಯುದ್ಧದ ಸಿದ್ಧತೆಯನ್ನು ಮಾಡಿಕೊಂಡು ಈಗ ಬಂದಿದ್ದಾನೆ. ಏನು ಮಾಡಬೇಕು ಅನ್ನೋದು ರಾವಣ ಕುಂಭಕರ್ಣನಿಗೆ ಹೇಳಿದಂತಹ ಮಾತು. ಕುಂಭಕರ್ಣನಿಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ತಾನು ಪಂಚವಟಿಯಿಂದ ಅಪಹರಿಸಿಕೊಂಡು ಬಂದಿದ್ದೇನೆ ಅಂತ ಅವನಿಗೆ ಹೇಳಲೇ ಇಲ್ಲ. ಅವನೇನು ಸೂಚನೆ ಕೊಡಬೇಕು? ಆದರೆ ಸ್ವಾರಸ್ಯ ಅಂದರೆ ಕುಂಭಕರ್ಣ ಒಂದು ದೃಷ್ಟಿಯಲ್ಲಿ ಹೇಳ್ತಾನೆ, ಹಾಗಿದ್ರೆ ಯುದ್ಧ ಮಾಡೋದು ಸರಿ ಹೀಗೆ ಅಂತ. ಆದರೆ ಅಷ್ಟಾದರೂ ಸಹ ಆತ ಒಂದು ಮಾತನ್ನು ಹೇಳ್ತಾನೆ. ಏನು ಅಂದರೆ, ನನಗೆ ಅನಿಸತ್ತೆ
ನಾನು ರಾಮನ ಬಗ್ಗೆ ಕೇಳಿದ್ದೇನೆ, ಹಿಂದೆ ಮಾರೀಚ ಹೇಳಿದ್ದ ಮಾತನ್ನೆಲ್ಲ. ಆದರೆ ರಾಮ ಅಂತಹ ಸುಳ್ಳುಗಾರ, ಮೋಸಗಾರ ಅಲ್ಲ. ಪ್ರಾಯಶಃ ನನಗನಿಸುತ್ತೆ ನಿನ್ನ ಚಾಪಲ್ಯವೇ ನಿನ್ನನ್ನು ತಪ್ಪು ದಾರಿಗೆ ದೂಡಿದೆ. ನೀನೇ ಪ್ರಾಯಶಃ ಏನೋ ಇಲ್ಲಿ ತಪ್ಪನ್ನು ಮಾಡಿದ್ದೀಯೇ, ಆದರೆ ಜನರಿಗೆ ಗೊತ್ತಾಗದೇ ಇರಲಿ ಅಂಥೇಳಿ ಮಾಡಿದ್ದನ್ನು ಬಿಟ್ಟು ಬೇರೆ ರೀತಿಯಲ್ಲೇ ನೀನು ಹೇಳ್ತಾ ಇದ್ದೀಯೇ ಅಂತ ಕುಂಭಕರ್ಣ ಆ ಮೊದಲ ಸಭೆಯಲ್ಲಿ ರಾವಣನಿಗೆ ಹೇಳು. ಅಂದರೆ ಅವನ ದೃಷ್ಟಿಯಲ್ಲಿ ಅದು ಮೊದಲ ಸಭೆ, ಆದರೆ ರಾವಣನ ದೃಷ್ಟಿಯಲ್ಲಿ ಅದು ಮೂರನೇ ಸಭೆ. ಈ ರೀತಿಯಾಗಿ ಆತ ರಾವಣನಿಗೆ ಹೇಳ್ತಾನೆ. ಕೊನೆಗೆ ಏನು ಮಾಡಿದರೂ ಸಹ ಕುಂಭಕರ್ಣ ಒಪ್ಪುವುದಿಲ್ಲ. ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟೊತ್ತಿಗೆ ಅವನು ಆಕಳಿಕೆ ತೆಗೆಯೋದಕ್ಕೆ ಶುರು ಮಾಡಿದ್ದ ಅಂತ ಕಾಣುತ್ತೆ. ಕೊನೆಗೆ ಅವನು ವಿಶ್ರಾಂತಿಗೆ ಮತ್ತೆ ಜಾರಿದ. ದುರ್ದೈವ ಅಂದರೆ ಇದಾಗಿ 8-10 ದಿವಸಕ್ಕೆ ಮತ್ತೆ ಪುನಃ ಕುಂಭಕರ್ಣನನ್ನು ಎಬ್ಬಿಸುವಂತಹ ಸಂದರ್ಭ ಬರುತ್ತದೆ. ಅದನ್ನು ನಾವು ಅಲ್ಲಿ ನೋಡ್ತೇವೆ. ಎಬ್ಬಿಸುವ ಸಂದರ್ಭ ಬಂದರೆ ಏನಂತೆ ಅಂತಂದರೆ, ಅದೇ ಅವನನ್ನು ಬಲವಂತವಾಗಿ ಎಬ್ಬಿಸಿದರೆ ಅವನಿಗೆ ಏನು ತೊಂದರೆ ಅನ್ನುವಂಥದ್ದು ಅವನ ವರದಲ್ಲಿ ಒಂದು ಸೇರಿಕೊಂಡಿತ್ತು. ಅದನ್ನು ನಾವು ಅವನ ಪಾತ್ರದಲ್ಲಿ ನೋಡ್ತೇವೆ. ಇಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ವಿಭೀಷಣ ಆ ಮಂತ್ರಿಮಂಡಲದಲ್ಲಿ ಕಠೋರವಾಗಿ ತನ್ನದಾದಂಥ ಅಭಿಪ್ರಾಯವನ್ನು ಅಲ್ಲಿ ಮಂಡಿಸ್ತಾನೆ. ಅದನ್ನು ಕೇಳಿದಾಗ ರಾವಣನಿಗೆ ಅದನ್ನು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಏನು ಹೇಳ್ತಾನೆ ಅಂತಂದರೆ, ಆತ ಬಾಯಿಗೆ ಬಂದ ಹಾಗೆ ವಿಭೀಷಣನನ್ನು ನಿಂದಿಸ್ತಾನೆ. ಅವನು ಹೇಳಿದಂಥ ಮಾತು ಏನು ಅಂದರೆ, ನೀನು ಈ ರಾಕ್ಷಸ ಕುಲಕ್ಕೆ ಮಣ್ಣು ಹಾಕಿದವನು, ಕುಲಪಾಂಸ ಅಂದರೆ ಕುಲಕ್ಕೆ ಮಣ್ಣು ಹಾಕಿದವನು ಹೀಗೆ ಅಂತ. ಅಂದರೆ ನಮ್ಮಂಥವರ ವಂಶದಲ್ಲಿ ಹುಟ್ಟಿದವನು ಹೇಗಿರಬೇಕೋ ಹಾಗೆ ಬದುಕಲಿಕ್ಕೆ ಆಗದೆ ಇರುವಂಥ ಒಬ್ಬ ಹೇಡಿ ನೀನು ಅಂತ ಒಂದು ತುಂಬ ಮಾತುಗಳನ್ನು ಹೇಳ್ತಾನೆ. ಎರಡನೇದೊಂದು ಮಾತು ಹೇಳ್ತಾನೆ ಅವನು, ಏನು ಅಂದರೆ, ನಿನಗೆ ಇಷ್ಟೆಲ್ಲ ಮಾತನಾಡುವಂತಹ ಒಂದು ಈ ಪರಿಪಾಟಿ ನಿನ್ನಲ್ಲಿ ನೋಡಿದಾಗ ನನಗನ್ನಿಸುತ್ತೆ ಪ್ರಾಯಶಃ ನೀನು ರಾಮನ ಲಂಚವನ್ನು ತಿಂದವನು. ಹಾಗಾಗಿ ನೀನು ರಾಮನ ಪರವಾಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀಯೇ. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾನೆ, ದಾಸವಚ್ಚ ಅವಮಾನಿತ. ವಾಲ್ಮೀಕಿ ಮುನಿಗಳ ಮಾತು. ಆ ವಿಭೀಷಣನನ್ನು ಬಾಯಿಗೆ ಬಂದ ಹಾಗೆ ಬೈದು ಆತ ಅವನನ್ನು ಅವಮಾನಿಸಿದ್ದಾನೆ. ಕೊನೆಗೆ ಇಲ್ಲೊಂದು ಮಾತುಂಟು, ಇದು ನನಗೆ ಮೂಲ ರಾಮಾಯಣದಲ್ಲಿ ಸಿಗಲಿಲ್ಲ, ಪ್ರಾಯಶಃ ವ್ಯಾಖ್ಯಾನಕಾರರು ಹೇಳಿದಂಥ ಮಾತಿರಬೇಕು. ಏನು ಅಂದರೆ, ಸಾಮ್ರಾಜ್ಯಮಿವ ಪಾದೇನ ಜಘಾನ ಆಶು ವಿಭೀಷಣಂ. ಆ ಮೂರನೆಯ ಸಭೆಯಲ್ಲಿ ವಾಸ್ತವಿಕವಾಗಿ ಆ ಸಭೆ ಸೇರೋಕ್ಕಿಂತ ಮೊದಲೇ ವಿಭೀಷಣ ರಾವಣನಿಗೆ ಆಪಸ್ನಾತೆಯಲ್ಲಿ ಅಂದರೆ ಆಂತರಿಕವಾಗಿ ಒಂದಿಷ್ಟು ಬುದ್ಧಿವಾದ ಹೇಳ್ತಾನೆ. ಎಲ್ಲರ ಎದುರಿಗೆ ತನ್ನ ಅಣ್ಣನಿಗೆ ಬುದ್ಧಿ ಹೇಳಿದರೆ ಇವನು ನಂಬೋದಿಲ್ಲ ಅಂಥೇಳಿ ಅವರಿಬ್ಬರೇ ಒಂದು ಕಡೆಗೆ ಸೇರಿ ರಾವಣನಿಗೆ ಬಗೆ ಬಗೆಯಾಗಿ ತಿಳುವಳಿಕೆಯನ್ನು ಹೇಳ್ತಾನೆ. ಸೀತೆಯನ್ನು ನೀನು ಕೊಟ್ಬಿಡು, ಇದೆಲ್ಲ ಸಮಸ್ಯೆಗೂ ಸಹ ಇದು ಒಂದೇ ಪರಿಹಾರ. ಯಾಕೆಂದರೆ ಆ ಹೊತ್ತಿಗೆಲ್ಲ ಏನಾಗುತ್ತೆ ಅಂದರೆ, ಆ ಮೂರನೆಯ ಸಭೆ ನಡೆಯೋಕ್ಕಿಂತ ಮೊದಲು ಅಲ್ಲಿ ಕೆಲವು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ರಾವಣ ಅಲ್ಲಿರುವಂತಹ ಆ ಏನು ಬ್ರಹ್ಮರಾಕ್ಷಸ ಹತ್ರ ಕೆಲವು ಪುಣ್ಯವಾಚನೆ, ಪಂಚಗವ್ಯ ಶುದ್ಧಿ ಇತ್ಯಾದಿ ಎಲ್ಲ ಏನೇನೆಲ್ಲ ಮಾಡಿಸ್ತಾ ಇದ್ದಂತೆ. ವಾಲ್ಮೀಕಿಗಳ ನೇರವಾಗಿ ಅದನ್ನು ಬರೀತಾರೆ. ವಿಭೀಷಣನಿಗೆ ಇದನ್ನೆಲ್ಲ ನೋಡಿಯೇ ಇವತ್ತು ಇವು ಮತ್ತೆ ಪುನಃ ಸಭೆ ಕರೀತಾನೆ ಅಂತ ಗೊತ್ತಾಯಿತು. ಮೂರನೇ ಸಭೆಯಲ್ಲಿ ಕೊನೆಗೆ ಬರ್ತಾನೆ. ಬಂದು ನೋಡೋಷ್ಟೊತ್ತಿಗೆ ಬೇರೆ ಬೇರೆ ಎಲ್ಲ ಈ ಬ್ರಹ್ಮ ರಾಕ್ಷಸರಿಗೆ ಬೇರೆ ಬೇರೆ ವಸ್ತುಗಳನ್ನೆಲ್ಲ ದಾನ ಮಾನಾದಿಗಳನ್ನೆಲ್ಲ ಮಾಡಿಸ್ತಾ ಇರ್ತಾನೆ. ಅಂದರೆ ತನಗೆ ಬಂದಂಥ ಈ ಸಂಕಟ ಪರಿಹಾರ ಆಗಲಿ ಎನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ನೋಡಿ ವಿಭೀಷಣ ಹೇಳ್ತಾನೆ, ಇದು ಯಾವುದರಿಂದಲೂ ನಿನ್ನ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅಂತ ಹೇಳಿ ಏಕಾಂತದಲ್ಲಿ ಅವನನ್ನು ಕರೆದು ಹೇಳ್ತಾನೆ, ಇದಕ್ಕಿರುವ ಪರಿಹಾರ ಒಂದೇ ಒಂದು, ಪ್ರದೀಯತಾಂ ಜಾನಕಿ ಮೈಥಿಲಿ ಅಂತ ಹೇಳಿ ಅಣ್ಣನಿಗೆ ಪದೇ ಈ ಮಾತನ್ನು ಹೇಳಿ ಎಚ್ಚರಿಸ್ತಾನೆ. ಆದರೆ ಅದು ಯಾವುದೂ ಕೆಲಸ ಮಾಡದೇ ಇರುವಾಗ ಸಭೆಯಲ್ಲಿ ಇದೇ ಅಭಿಪ್ರಾಯವನ್ನು ಆತ ಕಠೋರವಾಗಿ ಮುಂದೆ ಹೇಳಿದಾಗ ಕೊನೆಗೆ ಆತ ವಿಭೀಷಣನನ್ನು ಕಾಲಿನಿಂದ ಒದ್ದ ಎನ್ನುವಂಥ ಒಂದು ಮಾತು ಕೇಳಿ ಬರ್ತದೆ ಬೇರೆ ಗ್ರಂಥಗಳಲ್ಲಿ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ನನಗೆ ಅದು ಸಿಗಲಿಲ್ಲ. ಇರಬಹುದು ಬೇರೆ ವ್ಯಾಖ್ಯಾನದ ಒಂದು ಅಭಿಪ್ರಾಯ. ಹೀಗೆ ರಾವಣನಿಂದ ಆತ ಅವಹೇಳನಕ್ಕೆ ಗುರಿಯಾಗಿ ಅಥವಾ ಒದ್ದಿದ್ದರೆ ಒದ್ದಿಸಿಕೊಂಡು ವಿಭೀಷಣ ನೇರವಾಗಿ ಆ ರಾವಣನ ಹಿತವನ್ನು ಬಯಸಿ ಒಂದು
ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ವಿಭೀಷಣ ಹೇಳುವಂಥ ಮಾತು ಏನು ಅಂದರೆ, ಸುಲಭಾ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಈ ಮಾತು ತುಂಬ ಪ್ರಸಿದ್ಧವಾದಂಥದ್ದು. ಆದರೆ ಇದು ರಾಮಾಯಣದಲ್ಲಿ ವಿಭೀಷಣ ಹೇಳುವಂಥ ಮಾತು ಅಂತ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ನನಗೂ ಸಹ ಇದನ್ನು ನೋಡೋ ಮೊದಲು ಇದು ಇಲ್ಲಿದೆ ಅಂತ ಗೊತ್ತಿರಲಿಲ್ಲ. ಹಾಗೆ ಅಂತ ಪಾಠ ಮಾಡಿದ್ದುಂಟು ಇದನ್ನು ಎಷ್ಟೋ ಸಲ ಬೇರೆ ಬೇರೆ ಸಂದರ್ಭದಲ್ಲಿ ಹೀಗೆ ಅಂತ. ಅದರ ಮೂಲ ನೋಡುವಂತಹ ಒಂದು ಅವಕಾಶ ನನಗೂ ಸಹ ಸಿಕ್ಕಿರಲಿಲ್ಲ. ಆತ ಹೇಳ್ತಾನೆ, ರಾವಣ ನಿನ್ನ ಮೂಗಿನ ನೇರಕ್ಕೆ ಮಾತನಾಡುವವರು, ಅಂದರೆ ನೀನು ಒಂದು ವಿಷಯ ತಪ್ಪು ಅಂತ ಗೊತ್ತಿದ್ದರೂ ಹೇಳಿದರೆ ಅದು ಸರಿ ಅಂತ ಹೇಳುವಂತಹ ಮಂತ್ರಿಗಳು ಮತ್ತು ಬೇರೆ ಬೇರೆ ಅಮಾತ್ಯರು ಸದಸ್ಯರು ನಿನಗೆ ಬೇಕಷ್ಟು ಜನ ಸಿಗ್ತಾರೆ. ಸತತಂ ಪ್ರಿಯವಾದಿನ, ನೀನು ಮಾಡಿದ್ದೆಲ್ಲ ಸರಿ, ಬಹುಪರಾಕ್ ಅಂತ ನಿನಗೆ ಪರಾಕ್ ಹಾಕೋರು ಬೇಕಷ್ಟು ಜನ ಸಿಗ್ತಾರೆ. ಆದರೆ ಲೋಕದ ಸ್ವಭಾವ ಹೇಗೆ ಗೊತ್ತಾಣ್ಣ, ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಯಾವುದು ಸತ್ಯವಾಗಿರ್ತದೆಯೋ ಅಂಥ ಸತ್ಯವಾದಂಥ ವಿಷಯವನ್ನು ಕೇಳೋದಕ್ಕೆ ಬಹಳಷ್ಟು ಜನರಿಗೆ ಇಷ್ಟ ಆಗುವುದಿಲ್ಲ. ಅದು ಅಪ್ರಿಯವಾದಂಥ ಸತ್ಯ. ಇಂಥ ಅಪ್ರಿಯವಾದಂಥ ಸತ್ಯವನ್ನು ಹೇಳುವವರೂ ಬಹಳ ವಿರಳ. ಯಾಕೆ ವಿರಳ ಅಂತ ಕೇಳಿದರೆ, ನಾನು ಹೇಳುತ್ತಾ ಇರುವಂಥ ಈ ಸತ್ಯ ಮಾತನ್ನು ಅವನು ಕೇಳಿಸಿಕೊಳ್ತಾನೋ ಇಲ್ವೋ ಅಂತ ಹೇಳುವವನು ವಿಚಾರ ಮಾಡ್ತಾನೆ. ಹಾಗೆ ಹೇಳಿದರೆ ಕೇಳುವವನಿಗೆ ಈ ಮಾತು ಇಷ್ಟ ಆಗೋದಿಲ್ಲ. ಶ್ರೋತಾಚ ದುರ್ಲಭ. ಹಾಗಾಗಿ ಕೇಳುವವನಿಗೂ ಸಹ ಇದು ಇಷ್ಟ ಆಗುವುದಿಲ್ಲ. ಆದ್ದರಿಂದ ನಾನು ನಿನಗೆ ಅಪ್ರಿಯವಾದ ಸತ್ಯವನ್ನು ಹೇಳ್ತಿದ್ದೇನೆ. ನನ್ನ ಮಾತು ನಿನಗೆ ಇಷ್ಟವೋ ಇದನ್ನು ಆಯ್ಕೆ ಮಾಡ್ಕೋ. ಅದಿಲ್ಲದೆ ಇದ್ದರೆ ನಿನಗೆ ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ, ನಿನ್ನ ಮಂತ್ರಿಗಳು ನಿನ್ನ ಮೂಗಿನ ನೇರಕ್ಕೆ ಮಾತನಾಡ್ತಾ ಇದ್ದಾರಲ್ಲ, ಅದನ್ನು ಆಯ್ಕೆ ಮಾಡ್ಕೋ. ಆ ಮಾತನ್ನು ಕೇಳಿದ್ರಿಂದ ನಿನಗೆ ಉಳಿಗಾಲ ಇಲ್ಲ. ನನ್ನ ಮಾತನ್ನು ಕೇಳಿದ್ರಿಂದ ನೀನು ಬಹಳ ಕಾಲ ಬದುಕ್ತೀಯೆ, ಲಂಕೆಯ ಸಾಮ್ರಾಜ್ಯವೂ ಬಹಳಷ್ಟು ದಿವಸ ಬದುಕತ್ತೆ ಅಂತ ವಿಭೀಷಣ ಹೇಳ್ತಾನೆ. ನಶ್ಯಂತಂ ಉಪೇಕ್ಷೇಯಂ ಪ್ರದೀಪ್ತಂ ಶರಣಂ ಯಥಾ. ಅಷ್ಟೇ ಅಲ್ಲ, ನತ್ವಾಂ ಇಚ್ಛಾಮಿ ಅಂತೆಲ್ಲ ಹೇಳ್ತಾ ಹೇಳ್ತಾ ಆತ ಇನ್ನೊಂದು ಮಾತನ್ನು ಹೇಳ್ತಾನೆ. ಒಂದು ಮಾತು, ಆತ್ಮಾನಂ ಸರ್ವಥಾ ರಕ್ಷ. ನಿನ್ನನ್ನು ನೀನು ಮೊದಲು ರಕ್ಷಿಸಿಕೊಳ್ಳಬೇಕು. ಹಾಗೆ ರಕ್ಷಿಸಿಕೊಳ್ಳಬೇಕು ಅಂತಾದರೆ ಸೀತಾದೇವಿಯನ್ನು ರಾಮನಿಗೆ ನೀನು ಒಪ್ಪಿಸಲೇಬೇಕು. ಅದು ಒಂದು. ನಿನ್ನನ್ನು ನೀನು ರಕ್ಷಿಸಿಕೊಳ್ಳಬೇಕು. ಮುಂದೇನು ಮಾಡಬೇಕು ಅಂದರೆ, ಪುರೀಂಚೇಮಾಂ ಸ ರಾಕ್ಷಸಾಂ. ಹೀಗೆ ರಾಕ್ಷಸರನ್ನು ತುಂಬಿದಂಥ ಈ ಲಂಕಾಪಟ್ಟಣವನ್ನು ಸಹ ನೀನು ರಕ್ಷಿಸಬೇಕು. ಹಾಗಿಲ್ಲದೆ ಇದ್ದರೆ ನೀನು ಇರುವುದಿಲ್ಲ, ಲಂಕೆಯೂ ಸಹ ಉಳಿಯುವುದಿಲ್ಲ, ಈ ಸಾಮ್ರಾಜ್ಯ ಅದು ಉಳಿಯುವುದಿಲ್ಲ. ಯಾಕೆ ಅಂತಂದರೆ, ಸ್ವಸ್ತಿತೇ ಅಸ್ತು ಗಮಿಷ್ಯಾಮಿ ಸುಖೀ ಭವ ಮಯಾವಿನ. ಹಾಗೆ ಹೋಗುವಾಗ ಹೇಳಿದಂಥ ಮಾತು, ನಿನಗೆ ಒಳ್ಳೆಯದಾಗಲಿ, ಆದರೆ ಒಂದು ನನ್ನ ಅಪೇಕ್ಷೆ ಇಷ್ಟೇ, ನಾನಂತೂ ಇಲ್ಲಿ ಇರುವುದಿಲ್ಲ. ಯಾಕೆಂದರೆ ನಾನು ಬಿಟ್ಟು ಹೋಗೋದಕ್ಕೆ ಏನು ಬೇಕು ಅದನ್ನೆಲ್ಲವನ್ನೂ ಸಹ ನೀನು ಮಾಡಿದ್ದೀಯೆ. ಹಾಗಾಗಿ ನಾನು ಹೊರಟು ಹೋಗ್ತಾ ಇದ್ದೇನೆ. ಸುಖೀ ಭವ ಮಯಾವಿನ. ನಾನು ಇಲ್ಲದೇ ಇರುವುದೇ ನಿನಗೆ ಸುಖ ಕೊಡ್ತದೆ ಅಂತಾದರೆ ಅದು ಏನು ಸುಖ ಅನುಭವಿಸ್ತೀಯೋ ನೀನು ಸುಖವನ್ನು ಅನುಭವಿಸೋಣ, ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ ಅಂಥೇಳಿ ಆತ ಇನ್ನೊಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾನೆ. ನತ್ವಾಂ ಇಚ್ಛಾಮ್ಯಹಂ ದ್ರಷ್ಟುಂ ರಾಮೇಣ ನಿಹತಂ ಶರೈಹಿ. ಇಷ್ಟೆಲ್ಲ ನಾನು ನಿನಗೆ ಯಾಕೆ ಉಪದೇಶ ಮಾಡಿದೆ, ಸೀತೆಯನ್ನು ಕೊಟ್ಬಿಡು, ಅವಳು ತಂಟೆ ಬೇಡ, ನಿನ್ನ ಎಲ್ಲ ಸಮಸ್ಯೆಯ ಪರಿಹಾರಕ್ಕೆ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಷ್ಟೇ ಮೂಲ ಮಂತ್ರ ಇತ್ಯಾದಿ ಎಲ್ಲ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ನತ್ವಾಂ ಇಚ್ಛಾಮ್ಯಹಂ ದ್ರಷ್ಟುಂ ರಾಮೇಣ ನಿಹತಂ ಶರೈಹಿ. ರಾಮನಿಂದ ಅವನ ಬಾಣಾಘಾತದಿಂದ ನೀನು ಯುದ್ಧ ಭೂಮಿಯಲ್ಲಿ ಸಾಯುವುದನ್ನು ನೋಡಲಿಕ್ಕೆ ನನಗೆ ಇಚ್ಛೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿನಗೆ ಪರಿಪರಿಯಾಗಿ ಮತ್ತೆ ಮತ್ತೆ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ. ನನ್ನ ಇದೊಂದು ಮಾತನ್ನು ನೀನೇನು ಮಾಡಬೇಡ, ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು. ನೀನು ಚೆನ್ನಾಗಿರ್ತೀಯ, ನಾವೆಲ್ಲರೂ ಚೆನ್ನಾಗಿರ್ತೇವೆ. ಲಂಕೆ, ಈ ಸಾಮ್ರಾಜ್ಯ, ಈ ಸಂಪತ್ತು, ವೈಭೋಗ ಇದೆಲ್ಲವೂ ಸಹ ನಿನಗೆ ಚಿರಕಾಲ ಮತ್ತು ಪುನಃ ನಿನ್ನ ಅಧೀನವಾಗಿರ್ತದೆ. ಆದ್ದರಿಂದ ನನ್ನ ಮಾತನ್ನು ಕೇಳು ಅಂತ ಹೇಳ್ತಾನೆ. ಆದರೆ ಕೆಟ್ಟ ಕಾಲ ಬಂದಾಗ ಬುದ್ಧಿ ಕೆಲಸ ಮಾಡುವುದಿಲ್ಲ ಎನ್ನುವ ಹಾಗೆ ಆ ಮಂತ್ರಿಗಳ ಮಾತೇ ರಾವಣನಿಗೆ ಇಷ್ಟ ಆಯಿತು. ಹಾಗಾಗಿ ಆತ ವಿಭೀಷಣನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಕೊನೆಗೇನಾಯಿತು ಅಂದರೆ,
ಆತ ನೇರವಾಗಿ ಹೊರಟ. ಅಲ್ಲಿಂದ ಹೊರಟ ತಕ್ಷಣ ವಿಭೀಷಣನನ್ನೇ ನೆಚ್ಚಿಕೊಂಡಂಥ 4 ಜನ ಮಂತ್ರಿಯರು ಅವನ ಜೊತೆಗೆ ಹೊರಟು ಬಿಡ್ತಾರೆ. ಇದ್ದಕ್ಕಿದ್ದಾಗೆ ಆ 3ನೇ ಸಭೆ ಮುಗಿದು ಇಷ್ಟೆಲ್ಲ ಉಪದೇಶ ಮಾಡಿ ಆದಮೇಲೆ ಅವನು ಚಂಗಂತ ಆಕಾಶ ಮಾರ್ಗದಲ್ಲಿ ಹೋಗಿ ನಿಂತು ಬಿಟ್ಟಿದ್ದಾನೆ. ಈ ಕ್ಷಣದಲ್ಲಿ ನಾನು ಬಿಟ್ಟಿದ್ದೇನೆ ಅಂತೇಳಿ. ಅದು ಹೇಗೆ ಹೋಗಿದ್ದಾನೆ ಕೇಳಿದರೆ, ತ್ಯಕ್ತ್ವಾ ಪುತ್ರಾಂಶ್ಚ ದಾರಾಂಶ್ಚ, ತನ್ನ ಹೆಂಡತಿ ಮಕ್ಕಳು ಯಾರ ಬಗ್ಗೂ ವಿಚಾರ ಮಾಡಲಿಲ್ಲ. ವಿಚಾರ ಮಾಡದೆ ನೇರವಾಗಿ ಆತ ಆಕಾಶಕ್ಕೆ ಹೋಗಿ ನಿಂತಿದ್ದಾನೆ. ರಾಘವಂ ಶರಣಂಗತಃ, ರಾಮನಿಗೆ ಆತ ಶರಣು ಹೋಗಿದ್ದಾನೆ. ಇಷ್ಟು ಹಿನ್ನೆಲೆಯಲ್ಲಿ ಈ ವಿಭೀಷಣನ ಬಗ್ಗೆ ಕೆಲವು ಅಪಶ್ರುತಿಗಳು ಕೇಳಿ ಬರ್ತವೆ. ಅಂದರೆ ರಾಮಾಯಣವನ್ನು ಓದದೇ ಇರುವವರು ಕೇಳುವಂಥ ಮಾತುಗಳು ಇವು. ಏನು ಅಂದರೆ, ಮೊದಲನೇದಾಗಿ ವಿಭೀಷಣ ಕುಲದ್ರೋಹಿ ಅಂತ. ಅಂದರೆ ಇಡೀ ರಾಕ್ಷಸ ಕುಲಕ್ಕೆ ಆತ ಮಾಡಬಾರದ್ದನ್ನು, ಅನ್ಯಾಯವನ್ನು ಮಾಡಿಬಿಟ್ಟ ಅಂತ ಒಂದು. ಎರಡನೇದು, ರಾವಣನನ್ನು ಬಿಟ್ಟು ಕೊನೆಗಳಿಗೆಯಲ್ಲಿ ಆತ ರಾಮನನ್ನು ಸೇರಿದ್ದು ಎಷ್ಟರ ಮಟ್ಟಿಗೆ ಸರಿ. ಇದು ಎರಡನೇ ಪ್ರಶ್ನೆ, ವಿಭೀಷಣನ ಬಗ್ಗೆ ಆಕ್ಷೇಪ ಮಾಡುವವರಿದ್ದು. ಮೂರನೇದು, ವಿಭೀಷಣನ ಸಹಾಯದಿಂದಲೇ ರಾಮ ರಾವಣನನ್ನು ಕೊಂದ. ಪ್ರಾಯಶಃ ವಿಭೀಷಣ ಅತ್ತ ಕಡೆ ಹೋಗದೇ ಇದ್ದಿದ್ದರೆ ರಾಮನ ಹತ್ತಿರ ರಾವಣನನ್ನು ಸಾಯಿಸೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ತನ್ನ ಅಣ್ಣನನ್ನು ಸಾಯಿಸೋದಕ್ಕೆ ವಿಭೀಷಣ ಪಕ್ಷಾಂತರ ಮಾಡಿ ಆ ಕೆಲಸವನ್ನು ಮಾಡಿಸಿದ್ದಾನೆ. ಇದು ಮೂರನೆಯ ಆಕ್ಷೇಪ. ಅದರ ಜೊತೆಗೆ ನಾಲ್ಕನೇದು ಒಂದುಂಟು, ವಿಭೀಷಣ ರಾಜ್ಯ ಆಕಾಂಕ್ಷಿಯೇ, ಅಂದರೆ ಆತ ರಾಜ್ಯ ಆಗಿದ್ದಾನೆ ಅನ್ನೋದೇ ಈ ವಾದವನ್ನು ಹೇಳುವಂಥವರಿದ್ದು. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಈ ಸಚ್ಚಾರಿತ್ರದ ಪಾತ್ರದ ಜೊತೆಗೆ ಆ ಪಾತ್ರವನ್ನು ನಾವು ಏನಕ್ಕೇನ ಪ್ರಕಾರೇಣ ನಿಂದಿಸಬೇಕು ಅಂತಲೇ ಒಂದಿಷ್ಟು ಜನ ಹುಟ್ಕೊಳ್ತಾರೆ. ಇದು ಅಂಥವರ ಪೂರ್ವಪಕ್ಷದ ಅಭಿಪ್ರಾಯ. ಇದಕ್ಕೆಲ್ಲದಕ್ಕೂ ಸಹ ರಾಮಾಯಣದಲ್ಲಿ ನಮಗೆ ತಾತ್ವಿಕವಾದಂಥ ಒಂದು ಮಾತುಗಳು ವಾಲ್ಮೀಕಿ ಮುನಿಗಳ ಬಾಯಿಂದ ಹರಿದು ಬಂದಂಥವುಗಳು ನಮಗೆ ಸಿಗ್ತವೆ. ಯಾಕಿಷ್ಟೆಲ್ಲ ಹೇಳಿದೆ ಅಂದರೆ, ಈ ಮಾತನ್ನು ನಾವೇನೋ ಇವತ್ತು ಬಹಳ ಜನ ಬುದ್ಧಿವಂತರು ಕೇಳ್ತಾ ಇದ್ದೇವೆ, ಯಾರಿಗೂ ಹೊಳೆದೇ ಇರುವುದು ನಮಗೆ ಹೊಳೆದಿದೆ ಅಂತ ಈ ರೀತಿಯಾದಂಥ ಎಡಪಂಥೀಯರೋ ಅಥವಾ ಅತಿಯಾದಂಥ ಬುದ್ಧಿವಂತರು ಕೇಳುವಂಥದ್ದೇನುಂಟು, ಅದನ್ನು ಒಂದೇ ಇಂದ್ರಜಿತು ಮೊದಲಾದವರು ವಿಭೀಷಣನ ಹತ್ರ ಕೇಳಿದ್ದಾರೆ. ಆ ವಿಭೀಷಣನ ಹತ್ರ ಇಂದ್ರಜಿತು ಕೇಳಿದಂಥ ಮಾತು ಇದು. ಸಂದರ್ಭ ಹೇಳುತ್ತೇನೆ. ಯುದ್ಧ ನಡೀತಾ ಇದೆ. ಲಕ್ಷ್ಮಣನಿಗೂ ಮತ್ತು ವಿಭೀಷಣನಿಗೂ ಘನಘೋರವಾದಂಥ ಯುದ್ಧ. ಮಾಯಾಯುದ್ಧ ಮಾಡ್ತಾ ಇದ್ದಾನೆ. ಆ ಮಾಯಾಯುದ್ಧ ಮಾಡ್ತಾ ಇದ್ದರೂ ಸಹ ಲಕ್ಷ್ಮಣ ಬಿಡ್ತಾ ಇರುವಂತಹ ಬಾಣಾಘಾತವನ್ನು ಎದುರಿಸಲಿಕ್ಕೆ ಆಗದೇ ಇರುವಂತಹ ಆ ಇಂದ್ರಜಿತು ನೇರವಾಗಿ ನಿಕುಂಭಿಳ ಎನ್ನುವಂಥ ಜಾಗಕ್ಕೆ ಬರ್ತಾನೆ. ನಿಕುಂಭಿಳ ಇದು ಹೆಚ್ಚು ಪ್ರಸಿದ್ಧವಾದಂಥದ್ದು. ಆ ನಿಕುಂಭಿಳ ಎನ್ನುವಂಥದ್ದು ಏನು ಅಂದರೆ, ಅದೊಂದು ಉಪವನ ಅಂತ ಹೇಳುತ್ತೆ ರಾಮಾಯಣ. ಆ ಉಪವನದಲ್ಲಿ ಒಂದು ಆಲದ ಮರ, ಅದರ ಕೆಳಗೆ ಒಬ್ಬಾಕೆ ಕ್ಷುದ್ರ ದೇವತೆಯನ್ನು ಆತ ಒಲಿಸಿಕೊಂಡು ಇಟ್ಟಿದ್ದ. ಹಾಗಾಗಿ ಅದು ಲಂಕೆಗಿಂತ ಸ್ವಲ್ಪ ಹೊರಗಿತ್ತು ಎನ್ನುವ ಅರ್ಥದಲ್ಲಿ ಹೇಳ್ತಾರೆ. ಹಾಗಾಗಿ ಆ ನಿಕುಂಭಿಳ ಎನ್ನುವಂತಹ ಆ ಜಾಗಕ್ಕೆ ಅವನಲ್ಲಿಗೆ ಹೋಗ್ತಾನೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ವಿಭೀಷಣ ಲಕ್ಷ್ಮಣನಿಗೆ ಹೇಳ್ತಾನೆ. ಈಗ ಅವನು ಆ ನಿಕುಂಭಿಳ ದೇವಿಯ ಹತ್ರ ಹೋಗಿ ಅಲ್ಲಿ ವಾಮಾಚಾರದ ಕೆಲಸಕ್ಕೆ ಮುಂದಾಗ್ತಾ ಇದ್ದಾನೆ. ಅವನು ಅದನ್ನೇನಾದರೂ ಮಾಡಿ ಮುಗಿಸಿದ ಅಂತಾದರೆ ಅವನನ್ನು ಗೆಲ್ಲುವುದು ಕಷ್ಟ. ಆದ್ದರಿಂದ ಅವನು ಆ ಕ್ರಿಯೆಯನ್ನು ಪೂರ್ತಿ ಮಾಡೋದಕ್ಕೆ ಆಗದೇ ಇರುವ ಹಾಗೆ ಅದಕ್ಕೆ ಅಡ್ಡಿಯನ್ನು, ವಿಘ್ನವನ್ನು ಉಂಟು ಮಾಡಬೇಕು ಅಂಥೇಳಿ ತಕ್ಷಣ ಲಕ್ಷ್ಮಣನ ಅಲ್ಲಿಗೆ ಕರೆದುಕೊಂಡು ವಿಭೀಷಣ ಹೋಗ್ತಾನೆ. ಹಾಗೆ ಹೋದಾಗ ಈತ ಅಂದರೆ ಇವರಿಬ್ಬರು ಅಲ್ಲಿ ಬರುವುದನ್ನು ನಿರೀಕ್ಷಿಸದೇ ಇರುವಂತಹ ಇಂದ್ರಜಿತು ನೇರವಾಗಿ ವಿಭೀಷಣನ ಹತ್ರ ಒಂದು ಮಾತನ್ನು, ಬಹಳಷ್ಟು ಮಾತನ್ನು, ಅಲ್ಲಿ ಒಂದು ಅಧ್ಯಾಯವೇ ಉಂಟು ಪೂರ್ತಿಯಾಗಿ ಸರ್ಗ, ವಿಭೀಷಣನಿಗೂ ಲಕ್ಷ್ಮಣನಿಗೂ ಆಗುವಂತಹ ಸಂವಾದ. ಅವನು ಕುಲದ್ರೋಹಿ ಹಾಗೆ ಹೀಗೆ ಅಂತೆಲ್ಲ ಬೈತಾನೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ. ಗುಣವಾನ್ವಾ ಪರಜನಃ ಸ್ವಜನೋ ನಿರ್ಗುಣಪಿವ ನಿರ್ಗುಣ ಸ್ವಜನಶ್ಚಯಾನ್ ಯಃ ಪರಃ ಪರಯೇವ ಸಹ. ಇಂದ್ರಜಿತು ಹೇಳಿದಂಥ ಮಾತು ಇದು ವಿಭೀಷಣನ ಹತ್ತಿರ. ನೀನು ತಪ್ಪು ಮಾಡ್ತಾ ಇದ್ದೀಯೆ. ಏನು ಅಂತಂದರೆ, ಗುಣವಾನ್ವಾ ಪರಜನಃ. ಈಗ ನೋಡಿ, ರಾಮ ಲಕ್ಷ್ಮಣಾದಿಗಳು ನಮಗೆ ಪರಜನರು, ಅವರು ನಮ್ಮವರಲ್ಲ. ನಾವು ದೈತ್ಯ ಸಂತತಿಯವರು, ರಾಕ್ಷಸರು.
ಆದರೆ ಅವರು ಹಾಗಲ್ಲ, ಅವರು ಮಾನುಷರು, ಅವರಲ್ಲಿ ಎಷ್ಟೇ ಗುಣ ಇರಲಿ, ಹಾಗೆ ಎಷ್ಟೇ ಒಳ್ಳೆಯ ಗುಣ ಇದ್ದರೂ ಸಹ ಅವರು ನಮಗೆ ನಮ್ಮವರಲ್ಲ, ಅವರು ಪರಜನರು. ಸ್ವಜನೋ ನಿರ್ಗುಣೋಪಿವ, ಅದರ ಜೊತೆಗೆ ಸ್ವಜನರು ಅಂದರೆ ನಮ್ಮವರಲ್ಲಿ ಏನೇ ಒಳ್ಳೆಯ ಗುಣ ಇಲ್ಲದೇ ಇರ್ಬೋದು, ಜೊತೆಗೆ ಎಷ್ಟೇ ದೋಷವೇ ಇರ್ಬೋದು, ಹಾಗಿದ್ರೂ ಸಹ ನಾವು ನಮ್ಮವರನ್ನು ಬಿಡಬಾರದು, ಪರಜನರಲ್ಲಿ ಗುಣ ಇದೆ ಅಂತೇಳಿ ನಾವು ಅವರನ್ನು ಆಶ್ರಯಿಸಬಾರದು. ಆದ್ದರಿಂದ ನಿರ್ಗುಣ ಸ್ವಜನಶ್ರೇಯಾನ್, ನಮ್ಮ ಜನರಲ್ಲಿ ಎಷ್ಟೇ ಗುಣರಾಹಿತ್ಯವಾದಂಥದ್ದು ಇದ್ರೂ ಸಹ ನಾವು ಅವರನ್ನು ಕೈ ಬಿಡದೆ ನಮ್ಮವರ ಜೊತೆಗೆ ನಾವು ನಿಲ್ಲಬೇಕು. ಆಗ ಯಃ ಪರಃ ಪರ ಏವಸ. ಯಾಕೆ ಹೇಳ್ತಿದ್ದೇನೆ ಅಂದರೆ, ಬೇರೆಯವರಲ್ಲಿ ಎಷ್ಟೇ ಗುಣ ಇದ್ದರೂ ಸಹ ಆ ಪರಜನ ಬೇರೆಯವರು ಬೇರೆಯವರೇ, ಅವರು ನಮ್ಮ ಆಪತ್ತಿಗೆ ಒದಗುವವರಲ್ಲ. ಹಾಗಾಗಿ ವಿಭೀಷಣ, ನೀನು ನನ್ನ ಚಿಕ್ಕಪ್ಪ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಉಂಟು. ಹಾಗಾಗಿ ನೀನು ಪರಪಕ್ಷವನ್ನು ಆಶ್ರಯಿಸಿದವನು. ಎಷ್ಟೇ ಗುಣ ಇರಬಹುದು, ಆದರೆ ನಮ್ಮಲ್ಲಿ ಎಷ್ಟೇ ದೋಷ ಇರಬಹುದು, ನೀನು ನಮ್ಮ ಈ ಒಂದು ಲಂಕೆಯನ್ನು ಬಿಟ್ಟು ಅವರ ಕಡೆಗೆ ಸೇರಿಕೊಳ್ಳಬಾರದಿತ್ತು ಅಂತ ಹೇಳಿ ವಿಭೀಷಣನ ಮೇಲೆ ಇಂದ್ರಜಿತು ಒಂದು ರೀತಿಯ ಆಕ್ರಮಣ ಪ್ರವೃತ್ತಿಯಲ್ಲಿ ಮಾತನಾಡ್ತಾನೆ. ಅದಕ್ಕೆ ವಿಭೀಷಣ ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾನೆ. ನಮ್ಮವರು ಪರಜನರು ಎನ್ನುವಂಥ ಈ ಭಾವನೆ ಮೂಲತಃ ತಪ್ಪು. ಯಾಕೆ ಅಂದರೆ, ಈ ಭಾವನೆಯಿಂದ ಏನಾಗುತ್ತೆ ಅಂದರೆ, ನೀನು ಹೇಳಿದಾಗೆ ನಮ್ಮವನು ಮಾಡುವಂಥ ಎಲ್ಲ ತಪ್ಪುಗಳನ್ನು ನಾವು ಸಹಿಸ್ಕೊಂಡಿರಬೇಕು, ಮತ್ತು ಬೇರೆಯವರುಗಳಂಥ ಎಲ್ಲ ಗುಣಗಳನ್ನು ಸಹ ನಾವು ಕೆಲವು ಸಲ ಗೊತ್ತಿದ್ದೂ ಸಹ ಅದನ್ನು ಸ್ವೀಕರಿಸದೆ ನಮಗೆ ನಾವು ಅನ್ಯಾಯ ಮಾಡಿಕೊಳ್ಬೇಕು. ಆದ್ದರಿಂದ ಗುಣೋಯಂ ಪ್ರಥಮೋ ನೃಣ. ಮನುಷ್ಯನಿಗೆ ಯಾವಾಗಲೂ ಒಬ್ಬ ವ್ಯಕ್ತಿ ಅವನು ನಮ್ಮವನೋ ಬೇರೆಯವನೋ ಅನ್ನೋದು ಮುಖ್ಯ ಅಲ್ಲ, ಆ ವ್ಯಕ್ತಿಯಲ್ಲಿ ಇರುವಂಥ ಗುಣ ಎಂತಹದ್ದು ಅನ್ನೋದು ಮುಖ್ಯ. ನಮ್ಮವರು ಅಂತ ಅಂದ್ಕೊಂಡು ಮಾಡಬಾರ್ದು ಅನ್ಯಾಯವನ್ನೇ ಮಾಡ್ತಾ ಇದ್ದರೆ ಅವರು ನಮ್ಮವರು ಆದರೆಷ್ಟು ಬಿಟ್ಟರೆಷ್ಟು. ಪರಜನಲ್ಲಿರುವಂಥ ಒಳ್ಳೆಯ ಗುಣ ನಮಗೆ ಅದು ಅನುಕೂಲ ಅಂತಾದರೆ, ನಮಗೆ ಉಪಾದೇಯ ಅಂತಾದರೆ, ಅಂತಹ ವ್ಯಕ್ತಿ ಪರಜನರಾದರೆಷ್ಟು ಬೇರೆಯವರಾದರೆಷ್ಟು. ಹಾಗಾಗಿ ನಾವು ನೋಡಬೇಕಂಥದ್ದು ಇಲ್ಲಿ ಪರ ಸ್ವ ಅಲ್ಲ, ಅವರಲ್ಲಿರುವಂಥ ಗುಣಗಳನ್ನು. ಹಾಗಾಗಿ ರಾಮನಲ್ಲಿ ನಾನು ಇದನ್ನು ನೋಡಿದ್ದೇನೆ, ನನ್ನ ಅಣ್ಣನಲ್ಲಿ ಈ ತಪ್ಪನ್ನು ಸಹ ನೋಡಿದ್ದೇನೆ. ಅದಕ್ಕೋಸ್ಕರ ಒಂದು ಅಭಿಪ್ರಾಯ ಏನು ಅಂದರೆ, ಈ ಮಾತು ವಾಸ್ತವಿಕವಾಗಿ ವಾಲ್ಮೀಕಿ ರಾಮಾಯಣದೆಲ್ಲ ಮುಂದೆ ಬರುವಂಥದ್ದು. ಕೃಷ್ಣ ಸಂಧಾನಕ್ಕೆ ಬಂದಾಗ ಧೃತರಾಷ್ಟ್ರ ಹತ್ರ ಹೇಳಿದಂಥ ಮಾತು, ಆ ಮಾತಿನ ಅರ್ಥ ಬರುವಂಥ ಎಷ್ಟೋ ಅಭಿಪ್ರಾಯಗಳು ಒಟ್ಟಾರೆ ಇವರಿಬ್ಬರ ಸಂವಾದದಲ್ಲಿ ನಮಗೆ ಸಿಗ್ತದೆ. ಏನು ಅಂತಂದರೆ, ತ್ಯಜೇದೇಕಂ ಕುಲಸ್ಯಾರ್ಥೆ. ಒಬ್ಬ ವ್ಯಕ್ತಿ ನಮ್ಮ ವಂಶದಲ್ಲಿ ಹುಟ್ಟಿದವನು ಕೆಟ್ಟವನು ಅಂತ ಗೊತ್ತಾದರೆ, ಅವನನ್ನು ನಮ್ಮ ವಂಶದಿಂದ ಆಚೆ ಬಹಿಷ್ಕರಿಸಿದರೆ, ಹೊರಗೆ ಕಳಿಸಿದರೆ ಕುಲ ಉದ್ಧಾರ ಆಗತ್ತೆ ಅಂತಾದರೆ ಅವನನ್ನು ಆಚೆ ಕಳಿಸುವುದೇ ಆ ಕುಲಕ್ಕೆ ಶ್ರೇಯಸ್ಸು. ತ್ಯಜೇತ್ ಏಕಂ ಕುಲಸ್ಯಾರ್ಥೆ ಮತ್ತು ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್. ಒಂದು 8-10 ಊರುಗಳ ಸಮೂಹಕ್ಕೆ ಗ್ರಾಮ ಅಂತ ಹೆಸರು. ಆ ಗ್ರಾಮದಲ್ಲಿ ಒಂದು ಕುಲ ಉಂಟು, ಅದು ಅತ್ಯಂತ ಕೆಟ್ಟ ಕುಲ, ಅಲ್ಲಿರೋ ಜನರೆಲ್ಲರೂ ಕೆಟ್ಟವರು. ಈ ಒಂದು ಕುಲವನ್ನು ಅಲ್ಲಿಂದ ಓಡಿಸಿದರೆ ಆ 8-10 ಊರುಗಳ ಸಮುದಾಯವಂತ ಗ್ರಾಮಕ್ಕೆ ಹಿತ ಆಗತ್ತೆ ಅಂತಾದರೆ ಆ ಕುಲವನ್ನು ಅಲ್ಲಿಂದ ಓಡಿಸುವುದೇ ಲೇಸು. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಮತ್ತು ಗ್ರಾಮಂ ಜನಪದಸ್ಯಾರ್ಥೆ. ಇಂತಹ ಹಲವಾರು ಗ್ರಾಮಗಳನ್ನು ನಾವು ಕೈಬಿಟ್ಟು ಅಲ್ಲಿಂದ ಜನರನ್ನು ಎತ್ತಂಗಡಿ ಮಾಡಿಸಿದರೆ, ಒಕ್ಕಲೆ ಎಬ್ಬಿಸಿದರೆ ಇಡೀ ದೇಶಕ್ಕೆ ಅನುಕೂಲ ಆಗತ್ತೆ ಅಂತಾದರೆ ಅವರನ್ನು ಅಲ್ಲಿಂದ ಎಬ್ಬಿಸಿ ಆಚೆ ದಬ್ಬೋದೇ ಶ್ರೇಯಸ್ಸು. ಇವತ್ತು ನಾವು ಈ ಮಾತುಗಳನ್ನೆಲ್ಲ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹೀಗೆ ಅಂತ. ನೋಡಿ, ರಾಮಾಯಣ ಮಹಾಭಾರತ ಆಗಿ ಹೋಗಿ ಎಷ್ಟೆಲ್ಲ ವರ್ಷಗಳಾದವು, ಆದರೆ ಇವತ್ತೂ ಸಹ ನಮಗೆ ಪರಿಹರಿಸಲಿಕ್ಕೆ ಆಗದೇ ಇರುವಂಥ ಸಮಸ್ಯೆ ಬಂದಾಗ ವ್ಯಾಸರ ಹೇಳಿದ ಮಾತೋ, ವಾಲ್ಮೀಕಿ ಮುನಿಗೆ ಹೇಳಿದಂಥ ಮಾತೋ ಇವೇ ನಮಗೆ ಮಾರ್ಗದರ್ಶನವಾಗಿ ನಿಲ್ತವೆ. ಹಾಗಾಗಿ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ, ಕೊನೆಗೆ ಏನು ಕೇಳಿದರೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ನನ್ನ ಆತ್ಮೋದ್ಧಾರವಾಗತ್ತೆ, ಸ್ವಸ್ವರೂಪಾನುಸಂಧಾನಕ್ಕೆ ಅನುಕೂಲವಾಗತ್ತೆ ಅಂತ ಆದರೆ ಆತ ಏನು ಮಾಡಬೇಕು ಅಂದರೆ ಪೃಥಿವಿಯನ್ನು, ಸಾಮ್ರಾಜ್ಯವನ್ನು, ಸಕಲ ಭೋಗ ಭಾಗ್ಯಗಳನ್ನೂ ಸಹ ಆತ ಬಿಟ್ಟುಬಿಡಬೇಕು.
ಯಾಕೆಂದರೆ ಇದೆಲ್ಲಕ್ಕಿಂತ ಮೀರಿದ್ದು ಆತ್ಮಚಿಂತನೆ, ಸ್ವರೂಪ ಪ್ರಾಪ್ತಿ. ಇದು ಕೃಷ್ಣ ಧೃತರಾಷ್ಟ್ರನಿಗೆ ಹೇಳಿದಂಥ ಮಾತು. ಈ ಎಲ್ಲ ಮಾತಿನ ಅರ್ಥ ಹೇಳುವಂಥ ಮಾತುಗಳು ವಿಭೀಷಣ ಬಾಯಿಂದ, ಅಂದರೆ ನೇರವಾಗಿ ಅಲ್ಲ, ಇಂಡೈರೆಕ್ಟಾಗಿ ನಮಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಹೀಗೆ ಇಷ್ಟೆಲ್ಲ ಹೇಳಿ ಆದಮೇಲೆ ಈಗ ಪ್ರಶ್ನೆ ಇಷ್ಟೇ, ಈ ವಿಭೀಷಣ ಅಂತ ನಾನು ಎಲ್ಲವನ್ನೂ ಬಿಟ್ಟು ಹೊರಟಿದ್ದೇನೆ. ಅಂದರೆ ಅಲ್ಲಿ ಕೇಳುವಂಥ ಪ್ರಶ್ನೆ ಉಂಟಲ್ಲ, ವಿಭೀಷಣ ರಾಜ್ಯಾಕಾಂಕ್ಷಿಯೇ, ರಾಜ್ಯಕಾಮುಕನೇ ಅಂತ. ಅವನು ರಾಜ್ಯಕಾಮುಕನಾಗಿದ್ದ ಪಕ್ಷದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಎಲ್ಲರನ್ನೂ ಕಟ್ಕೊಂಡೇ ಹೋಗ್ತಿದ್ದ. ಆದರೆ ಆತ ರಾಜ್ಯಕಾಮುಕನಾಗಿ ಅಲ್ಲಿಗೆ ಹೋಗಲಿಲ್ಲ, ಮತ್ತು ಯಾರಿಗೂ ಯಾವುದೇ ರೀತಿಯ ಸುದ್ದಿಯನ್ನೂ ಸಹ ಬಿಟ್ಟುಕೊಡಲಿಲ್ಲ. ನೇರವಾಗಿ ತನ್ನ ಅಣ್ಣ ಹೀಗೆ ಬೇಸರವಾದಂಥ ಒಂದು ಸಂದರ್ಭವನ್ನು ನಿರ್ಮಿಸಿದಾಗ ಅಲ್ಲಿಂದ ನೇರವಾಗಿ ಆತ ಹೊರಟು ಹೋಗಿಬಿಟ್ಟಿದ್ದಾನೆ. ಕೊನೆಗೆ ಹೊರಟು ನೇರವಾಗಿ ರಾಮನ ಹತ್ರ ಬರ್ತಾನೆ. ರಾಮನ ಹತ್ರ ಬಂದು ಆತ ಹೇಳ್ತಾನೆ, ರಾಮ, ನಾನು ನಿನ್ನನ್ನು ಶರಣು ಬಂದಿದ್ದೇನೆ ಅಂತ. ಇಷ್ಟ ಆದಮೇಲೆ ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ, ಸುದ್ದಿ ರಾಮನಿಗೆ ತಲುಪಿಸ್ಬೇಕಲ್ಲ. ತಲುಪಿಸುವಾಗ ರಾಮ ಅವನಲ್ಲೇ ನಿಂತಿರಲಿ ಅಂಥೇಳಿ ಒಳಗಡೆ ಒಂದು ಮೀಟಿಂಗ್ ಮಾಡ್ತಾನೆ, ರಹಸ್ಯ ಮೀಟಿಂಗ್ ಮಾಡಿ, ಈಗ ವಿಭೀಷಣನನ್ನು ನನ್ನ ಕಡೆಗೆ ಸೇರಿಸಿಕೊಳ್ಬೇಕೋ ಬೇಡವೋ ಇತ್ಯಾದಿ ಇತ್ಯಾದಿ ಎಲ್ಲ ಆ ಮೀಟಿಂಗಿನ ಅಜೆಂಡಾ ಆಗಿತ್ತು. ಪ್ರಧಾನವಾಗಿ ಸುಗ್ರೀವ ಹೇಳ್ತಾನೆ. ಯಾಕೆ ಅಂತಂದರೆ ನೋಡಿ, ರಾಮನ ದೂರದರ್ಶಿತ್ವ ಹೇಗಿರುತ್ತೆ ಅಂತಂದರೆ, ಇದು ನಾನು ರಾಮನ ಪಾತ್ರದಲ್ಲಿ ಪ್ರಾಯಶಃ ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ನೇರವಾಗಿ ರಾವಣನ ಜೊತೆಗೆ ಯುದ್ಧ ಮಾಡುವನು ರಾಮನೇ ಆದರೂ ಸಹ ರಾಮನ ಈ ಕೆಲಸಕ್ಕೆ ಸಹಾಯವಾಗಿ ಸೈನ್ಯ ಕೊಟ್ಟವನು ಯಾರು? ಸುಗ್ರೀವ. ಆದ್ದರಿಂದ ಸುಗ್ರೀವನನ್ನು ಆ ಸಭೆಯಲ್ಲಿ ಮುಖ್ಯವಾಗಿರಿಸ್ಕೊಂಡು ಆತ ಚಿಂತನೆಗೆ ತೊಡಗ್ತಾನೆ. ಈಗ ಈ ವಿಭೀಷಣನನ್ನು ನಮ್ಮ ಕಡೆಗೆ ಸೇರಿಸಿಕೊಳ್ಬೇಕೋ ಬೇಡವೋ ಅಂತ. ಜಾಂಬವಂತ ಇದ್ದಾನೆ, ಅದಾದಮೇಲೆ ಅವನ ಸೈನಿಕರು ಅಂದರೆ ಅಂಗದ, ನೀಲ ಎಲ್ಲರೂ ಇದ್ದಾರೆ, ಆಂಜನೇಯ ಇದ್ದಾನೆ, ಎಲ್ಲರೂ ಇದ್ದಾರೆ. ಒಬ್ಬೊಬ್ಬರು ಅವರವರ ಅಭಿಪ್ರಾಯವನ್ನು ಹೇಳುವ ಹಾಗೆ ಆತ ಕೇಳ್ತಾನೆ. ವಿಭೀಷಣನನ್ನು ಕುರಿತು ಸುಗ್ರೀವ ನೇರವಾಗಿ ಹೇಳ್ತಾನೆ, ನಮಗೆ ರಾವಣ ಶತ್ರುವಿನ ತಮ್ಮ, ಇಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದಾನೆ ಅಂತಾದರೆ ಆತ ಸ್ವಾರ್ಥದ ಹಿನ್ನೆಲೆಯಲ್ಲಿ ಬಂದಿದ್ದಾನೆ ಒಂದು. ಎರಡನೇದಾಗಿ ನಮಗೆ ಇವನಿಂದ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚು. ಹಾಗಾಗಿ ರಾಮ ಯಾವುದೇ ಕಾರಣಕ್ಕೂ ಸಹ ವಿಭೀಷಣನನ್ನು ನಾವು ನಮ್ಮ ಕಡೆಗೆ ಸೇರಿಸಿಕೊಳ್ಳಬಾರದು, ಕರಾರುವಾಕ್ಕಾಗಿ ಹೇಳಿಬಿಟ್ಟ ಸುಗ್ರೀವ. ಕೊನೆಗೆ ಎಲ್ಲರೂ ಅವರ ಅಭಿಪ್ರಾಯ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ಅವನು ಪ್ರಾಯಶಃ ತನ್ನ ಅಣ್ಣನಲ್ಲಿರುವಂಥ ಈ ಒಂದು ಅಧರ್ಮನಿಷ್ಠೆಯನ್ನು ನೋಡಿರಬೇಕು, ಮತ್ತು ನಿನ್ನಲ್ಲಿರುವಂಥ ಧರ್ಮನಿಷ್ಠೆಯನ್ನು ನೋಡಿರಬೇಕು. ನಿನ್ನನ್ನು ಸೇರಿಕೊಂಡ್ರೆ ನನಗೆ ನೀನು ಈ ಸುಗ್ರೀವನಿಗೆ ವಾಲಿಯನ್ನು ಸಾಯಿಸಿ ರಾಜ್ಯವನ್ನು ಕೊಟ್ಟ ಹಾಗೆ ತನಗೂ ಸಹ ರಾಜ್ಯ ಕೊಡ್ತಾನೆ ಅನ್ನೋ ಭಾವನೆಯಿಂದ ಬಂದಿರಬಹುದು, ಹೀಗೂ ಸಹ ಹೇಳ್ತಾರೆ. ಅದೆಲ್ಲ ಎಲ್ಲ ರೀತಿಯ ಚರ್ಚೆ ಬರುತ್ತೆ ಅಲ್ಲಿ. ರಾಮ ಎಲ್ಲವುದನ್ನು ಸಹ ಸಾಕ್ಷಿಯಾಗಿ ಕೇಳ್ತಾ ಇರ್ತಾನೆ. ಕೊನೆಗೆ ಆಂಜನೇಯನ ಸರದಿ ಬಂದಾಗ ಕೇಳ್ತಾನೆ, ನೀನೇನು ಹೇಳ್ತೀಯ ಅಂತ. ಆತ ಹೇಳ್ತಾನೆ, ನಾನು ಸೀತಾದೇವಿಯನ್ನು ಹುಡುಕುವಾಗ ಲಂಕೆಯಲ್ಲಿ ಇವನನ್ನು ಮೊದಲ ಬಾರಿ ನೋಡಿದ್ದೇನೆ ರಾಮ. ಪರಮ ಭಾಗವತೋತ್ತಮ. ಒಬ್ಬ ಭಾಗವತ ಶಿರೋಮಣಿ ಇನ್ನೊಬ್ಬ ಭಾಗವತ ಭಕ್ತನಿಗೆ, ಅಂದರೆ ಭಗವದ್ ಭಕ್ತನಿಗೆ ಕೊಟ್ಟಂಥ ಒಂದು ಪ್ರಶಸ್ತಿ ಪತ್ರ ಇದು. ಪರಮ ಭಾಗವತ. ಪ್ರಾಯಶಃ ಲಂಕೆಯಲ್ಲಿ ಅಂಥ ಒಂದು ಅಧ್ಯಾತ್ಮ ವಾತಾವರಣವನ್ನು ನಾನು ನೋಡಿದ್ದಿದ್ದರೆ ಇವನ ಮನೆಯಲ್ಲಿ ಮಾತ್ರ ಹೀಗೆ ಅಂಥೇಳಿ. ಆದ್ದರಿಂದ ನನಗನ್ನಿಸುತ್ತೆ ಇವನನ್ನು ನಾವು ಸೇರಿಸಿಕೊಳ್ಬೇಕು. ಯಾಕೆಂದರೆ ಒಬ್ಬ ಭಗವದ್ ಭಕ್ತನಿಗೆ ಅದು ಮಾಡುವಂಥ ಒಂದು ಸೇವೆಯೂ ಹೌದು, ನಮ್ಮಂಥವರು ನೀನಲ್ಲ. ಅದರ ಜೊತೆಗೆ ಮತ್ತು ಎಲ್ಲ ಕಾರಣಕ್ಕೂ ಸಹ ಈತ ಧರ್ಮ ಪಕ್ಷಪಾತಿ, ಆದ್ದರಿಂದ ಆತ ಅಧರ್ಮದಿಂದ ದೂರಕ್ಕೆ ಸರಿತಿದ್ದಾನೆ. ಅದಕ್ಕೋಸ್ಕರ ಇವನಿಗೆ ನಾವು ಆಶ್ರಯ ಕೊಡುವುದು ಶ್ರೇಯಸ್ಸು. ಯದ್ಯಪಿ ನನ್ನ ಸ್ನೇಹಿತರೆಲ್ಲ ಹೇಳಿದ ಹಾಗೆ ಅವನು ರಾಜ್ಯಕಾಮುಕನೇ ಇರಬಹುದು, ಆದರೆ ನನಗನ್ನಿಸುತ್ತೆ ಅವನು ರಾಜ್ಯಕಾಮುಕನಲ್ಲ. ಅವನು ಕೇವಲ ಬಯಸುವಂತಹದ್ದು ನಿನ್ನ ಸೇವೆಯನ್ನು ಮಾತ್ರ. ಆದ್ದರಿಂದ ಅಫ್ಕೋರ್ಸ್ ಅವನು ರಾಜ್ಯಕಾಮುಕನಾಗಿ ಬಂದದ್ದಿದ್ದರೂ ಸಹ ಅದರಿಂದ ನಮಗೇನು ಹಾನಿ ಇಲ್ಲ. ಯಾಕೆ ಅಂತಂದರೆ ಅದು ನಂತರದ ವಿಚಾರವೇ ಅಷ್ಟೇ ಹೊರತು ಈಗಿನ ವಿಚಾರ ಅಲ್ಲ. ಹಾಗಾಗಿ ಅವನನ್ನು ನಾವು ಸೇರಿಸಿಕೊಳ್ಳೋದ್ರಿಂದ ನಮಗೆ ಅನುಕೂಲ ಹೆಚ್ಚು ಇದೆ. ಆದ್ದರಿಂದ ರಾಮ, ನನ್ನ ಅನಿಸಿಕೆಯ ಪ್ರಕಾರ
ನೀನು ವಿಭೀಷಣನ ಸೇರಿಸಿಕೊಳ್ಬೇಕು ಅಂತ ಆಂಜನೇಯ ನೇರವಾಗಿ ಹೇಳ್ತಾನೆ. ಅದಾದ ಮೇಲೆ ಕೊನೆಗೆ ರಾಮ ಹೇಳ್ತಾನೆ, ರಾಮನ ದಿಟ್ಟವಾದಂಥ ಅಭಿಪ್ರಾಯ, ವಿಭೀಷಣ ಯಾಕ್ರಿ, ಸ್ವತಃ ರಾವಣನೇ ಬಂದು ನನ್ನಿಂದ ತಪ್ಪಾಗಿದೆ ಅಂತ ಕೇಳಿಬಿಟ್ರೆ ಅವನಿಗೂ ಸಹ ನಾನು ಆಶ್ರಯ ಕೊಡ್ತೇನೆ ಅಂತ ಹೇಳಿದಂತಹ ವ್ಯಕ್ತಿತ್ವ ರಾಮನದು. ಹಾಗಾಗಿ ಆ ರಾವಣನ ತಮ್ಮ ಸ್ವತಃ ಧರ್ಮನಿಷ್ಠ ಅಂತ ವಿಭೀಷಣ ಬಂದಾಗ ಎಲ್ಲರ ಮಾತನ್ನು ಅವರವರ ಅಭಿಪ್ರಾಯ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಕೇಳಿದರೆ ಅಷ್ಟೇ ಹೊರತು ಸಹ ರಾಮನ ಹೃದಯದಲ್ಲಿ ಮೊದಲೇ ಅದು ನಿರ್ಧಾರಿತವಾದಂಥ ವಿಚಾರ, ವಿಭೀಷಣ ಸಜ್ಜನನಿದ್ದಾನೆ ಅಂತ. ಏಕೆಂದರೆ ಆಂಜನೇಯ ಮೊದಲೇ ಈ ವಿಚಾರವನ್ನು ಅವನಿಗೆ ಹೇಳಿದ್ದ. ಅಷ್ಟಾದ ಮೇಲೆ ಕೊನೆಗೆ ಬರ್ತಾನೆ ವಿಭೀಷಣ ರಾಮನ ಹತ್ರ ಬಂದು ಹೇಳ್ತಾನೆ, ಪರಿತ್ಯಕ್ತ ಮಯಾ ಲಂಕಾ, ನಾನು ಲಂಕೆಯನ್ನು ಪೂರ್ತಿಯಾಗಿ ಬರೇ ತ್ಯಕ್ತ ಅಲ್ಲ ಪರಿತ್ಯಕ್ತ ಬಿಟ್ಟಿದ್ದೇನೆ. ನನಗೆ ಅದರ ಮೇಲೆ ತಿಲ ಮಾತ್ರದಷ್ಟು ಸಹ ಏನಿಲ್ಲ, ಆಸೆ ಇಲ್ಲ. ರಾಜ್ಯ ಕಾಮುಕನೇ ಅಂತ ಕೇಳುವವರಿಗೆ ಇಲ್ಲೆಲ್ಲ ಉತ್ತರ ಸಿಗುತ್ತೆ ನಮಗೆ. ವ್ಯಾಖ್ಯಾನಕಾರರು ಬರೀತಾರೆ, ಅವನು ನಿಜವಾಗಿಯೂ ಸಹ ರಾಜ್ಯ ಬಯಸಿ ಬಂದವನಾದರೂ ಇಂಥ ಮಾತನ್ನು ಹೇಳ್ತಿದ್ನ ಅಂತ. ಮಯಾಲಂಕ ಮಿತ್ರಾಣಿ ಚ ಧನಾನಿ ಚ, ಅಷ್ಟೇ ಅಲ್ಲ ಲಂಕೆಯಲ್ಲಿರುವಂಥ ಎಲ್ಲ ಸ್ನೇಹಿತರನ್ನೂ ಸಹ ನಾನು ಕೈಬಿಟ್ಟಿದ್ದೇನೆ. ನನಗಲ್ಲಿ ಯಾರೂ ಸ್ನೇಹಿತರಿಲ್ಲ ಈಗ. ಮತ್ತಷ್ಟೇ ಅಲ್ಲ, ಲಂಕೆಯ ಸಾಮ್ರಾಜ್ಯದ ಬಗ್ಗೆ ನನಗೆ ತಿಲ ಮಾತ್ರದಷ್ಟು ಆಸಕ್ತಿ ಇಲ್ಲ. ಧನಾನಿ ಚ, ಹಾಗಿದ್ರೆ ನನ್ನ ಸರ್ವಸ್ವವೂ ಸಹ, ನನ್ನ ಸಾಮ್ರಾಜ್ಯ, ನನ್ನ ಸಂಪತ್ತು ಎಲ್ಲವುದೂ ಸಹ ಯಾವುದು ಅಂತ ರಾಮ ನೀನು ಕೇಳಿದರೆ, ಭವದ್ಗತಂಚ ಮೇ ರಾಜ್ಯಂ, ನನ್ನ ರಾಜ್ಯ ಯಾವುದು ಅಂದರೆ ರಾಮನೇ ನನ್ನ ಸರ್ವಸ್ವ, ರಾಮನೇ ನನ್ನ ರಾಜ್ಯ. ಜೀವಿತಂಚ ಸುಖಾನಿಚ, ನನ್ನ ಬದುಕು ನಿನಗೆ ಸೇರಿತು. ಅಷ್ಟೇ ಅಲ್ಲ, ನಾನು ಜೀವನದಲ್ಲಿ ಕಷ್ಟ ಅನುಭವಿಸ್ಬೇಕು, ಸುಖ ಅನುಭವಿಸ್ಬೇಕು, ಅದೆಲ್ಲವೂ ಸಹ ನಿರ್ಧಾರ ಆಗುವಂತಹದ್ದು ನಿನ್ನಿಂದಲೇ ಅಷ್ಟೇ ಹೊರತನೂ ಸಹ ನಾನು ಯಾವುದನ್ನೂ ನಿನ್ನ ಹೊರತಾಗಿ ಬೇರೆ ಯಾವುದನ್ನೂ ಬಯಸಿ ನಾನು ಬಂದಿಲ್ಲ ಅಂತ ವಿಭೀಷಣ ಹೇಳಿದಾಗ ರಾಮನಿಗೆ ಬಹಳ ಸಂತೋಷ ಆಗಿರಬೇಕು. ಆತ ಬಹಳ ಸಂತೋಷದಿಂದ ಅವನನ್ನು ಸ್ವೀಕಾರ ಮಾಡ್ತಾನೆ. ನನ್ನ ಆಶ್ರಯ ಸದಾ ನಿನಗೆ ಇದೆ ಅಂಥೇಳಿ ಅವನನ್ನು ಒಪ್ಪಿಕೊಳ್ತಾನೆ. ಅದಾದಮೇಲೆ ಮುಂದಿನ ಒಂದು ಸಂದರ್ಭ, ರಾಮನ ಪಟ್ಟಾಭಿಷೇಕದ ಅನಂತರ ರಾಮ ಎಲ್ಲರಿಗೂ ಒಂದೊಂದು ಅಲ್ಲಿ ಉಡುಗೊರೆಯನ್ನು ಕೊಡ್ತಾನೆ. ಏನು ಉಡುಗೊರೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಪಟ್ಟಾಭಿಷೇಕ ಆದ ನಂತರ ಹೇಳುವಂಥ ಮಾತು ಇದು, ವಿಭೀಷಣೋಪಿ ಧರ್ಮಾತ್ಮ ಸಹ ತೇನೈರ್ರತೈರ್ಷಭೈ ಲಬ್ಧ್ವಾ ಕುಲಧನಂ ರಾಜ ಲಂಕಾಂ ಪ್ರಾಯಾದ್ವಿಭೀಷಣ. ಈ ಶ್ಲೋಕದ ಅರ್ಥ ಏನು ಅಂದರೆ, ಆ ಎಲ್ಲ ಪಟ್ಟಾಭಿಷೇಕ ಆದಮೇಲೆ ರಾಮ ಎಲ್ಲರಿಗೂ ಕೊಡುವ ಹಾಗೆ ವಿಭೀಷಣನಿಗೆ ಅವನ ಕುಲಧನವಾದಂಥ ಒಂದು ವಸ್ತುವನ್ನು ಕೊಟ್ಟ. ಅದನ್ನು ತಗೊಂಡು ವಿಭೀಷಣ ಆತ ಪುಷ್ಪಕ ವಿಮಾನವನ್ನು ಏರಿ ಹೋದ ಅಂತ ಮುಂದೆ ಬರುವಂಥ ಮಾತುಂಟು. ಇಲ್ಲ, ಆ ಶಬ್ದ ನೇರವಾಗಿ ಇಲ್ಲ. ಹೀಗೆ ಆತ ಹೊರಟು ಹೋದ, ಅಲ್ಲಿಂದ ತನ್ನ ಕುಲಧನವನ್ನು ಪಡೆದುಕೊಂಡು ಹೊರಟು ಹೋದ ಅಂತ. ಈ ಕುಲಧನ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಗೋವಿಂದರಾಜೀಯ ವ್ಯಾಖ್ಯಾನ ಮತ್ತು ಶ್ರೀವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು ಹೇಳುವಂಥದ್ದೇನು ಅಂದರೆ, ಆ ಶ್ರೀರಂಗ ಸ್ವಾಮಿ ಇದ್ದಾನಲ್ಲ, ಆ ಶ್ರೀರಂಗ ಸ್ವಾಮಿ ಅಯೋಧ್ಯೆ ಅಂದರೆ ಇಕ್ಷ್ವಾಕು ವಂಶದವರ ಮನೆಯ ದೇವರಾಗಿತ್ತು. ಅದನ್ನೇ ರಾಮ ಎತ್ತಿ ನೀನು ಇದನ್ನು ತೆಗೆದುಕೊಂಡು ಹೋಗಿ ಲಂಕೆಯಲ್ಲಿ ಇರಿಸಿ ಪೂಜೆ ಮಾಡುವಂಥ ವಿಭೀಷಣನಿಗೆ ಕೊಟ್ಟ ಅನ್ನೋಂಥ ಅಭಿಪ್ರಾಯವನ್ನು ಬರೆದಿದ್ದಾರೆ. ಲಬ್ಧ್ವಾ ಕುಲಧನಂ ಅಂತ ಶಬ್ದ ಉಂಟು ಅಲ್ಲಿ. ಅಂದರೆ ಆ ಕುಲಧನ ಅನ್ನೋದಕ್ಕೆ ವಾಸ್ತವಿಕವಾಗಿ ಸರಿಯಾಗಿ ವಿವರಣೆಯನ್ನು ಮಾಡಲಿಕ್ಕಾಗದೆ ತುಂಬ ಚಡಪಡಿಸಿದ್ದಾರೆ ವ್ಯಾಖ್ಯಾನಕಾರರು. ಅದು ಕುಲಧನ ಅವನಿಗೆ ಮೊದಲೇ ಆಗಿತ್ತು ಅಂದರೆ ಮೊದಲೇ ಅದು ಲಂಕೆಯಲ್ಲಿ ಪೂಜೆಗೊಳ್ತಿತ್ತು ಎನ್ನುವಂಥ ಒಂದು ಅರ್ಥ ಬಂದು ಬಿಡ್ತದೆ. ಹಾಗಾಗಿ ಅದು ಮೊದಲೇ ಕುಲಧನ ರಾಕ್ಷಸರಿಗೆ ಆಗಿರಲಿಲ್ಲ. ಅದು ಯಾರಿಗಾಗಿತ್ತು ಕೇಳಿದರೆ ಅಯೋಧ್ಯೆಯವರಿಗೆ, ಇಕ್ಷ್ವಾಕು ವಂಶದವರಿಗಾಗಿತ್ತು. ಆದರೆ ಇಕ್ಷ್ವಾಕು ವಂಶದಲ್ಲಿ ಸ್ವತಃ ರಾಮನಲ್ಲಿ ಇರಬೇಕಿದ್ರೆ ಆ ಕುಲಧನವಾದಂಥದ್ದನ್ನು, ತನ್ನ ಸಂಪತ್ತನ್ನು ತಾನೇ ಪೂಜೆ ಮಾಡುವುದನ್ನು ಬಿಟ್ಟು ರಾಮ ವಿಭೀಷಣನಿಗೆ ಕೊಡೋದಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ಅನುಪಪತ್ತಿಯಲ್ಲಿ ಕೇಳಿ ಬರ್ತದೆ. ಅದರ ಜೊತೆಗೆ
ಇನ್ನೊಂದು ಮಾತು ಉತ್ತರಕಾಂಡದಲ್ಲಿ ಬರ್ತದೆ. ಅದು ಪದ್ಮಪುರಾಣದ ಅಭಿಪ್ರಾಯ ಅನ್ನುವಂಥ ಒಂದು ಅಭಿಪ್ರಾಯವು ನಮಗೆ ಕಂಡು ಬರ್ತದೆ. ಅಲ್ಲಿ ಉತ್ತರಕಾಂಡದಲ್ಲಿ ಕೊನೆಗೆ ಹೋಗಬೇಕಿದ್ರೆ, ವಿಭೀಷಣೋಪಿ ಧರ್ಮಾತ್ಮ ಸಹ ತೇನೈರ್ ಋತರ್ಷಭೈ ಲಬ್ಧ್ವಾ ಕುಲಧನಂ ರಾಜ ಲಂಕಾಂ ಪ್ರಾಯಾದ್ ವಿಭೀಷಣ. ಈ ಶ್ಲೋಕಕ್ಕೆ ಮುಂದುವರೆದು ಹೇಳುವಂತಹ ಮಾತು ಒಂದು ಬರುತ್ತದೆ. ವಿಭೀಷಣಂ ಅಥೋವಾಚ ಅಂತ ರಾಕ್ಷಸೇಂದ್ರಂ, ಉತ್ತರಕಾಂಡದಲ್ಲಿ ಬರುವಂಥ ಮಾತು ಇದು. ಈ ಮಾತೇ ಹೆಚ್ಚು ಸರಿ ಎನ್ನುವಂಥದ್ದು ಕೊನೆಗೆ ಬಂದಂಥ ವ್ಯಾಖ್ಯಾನಕರು ಕೊಟ್ಟಂಥ ಅಭಿಪ್ರಾಯ. ಅಂದರೆ ರಾಮ ಪಟ್ಟಾಭಿಷೇಕ ಆದ ಮೇಲೆ ತನ್ನ ಮನೆತನದ ಕುಲಧನವಾದಂತಹ ರಂಗನಾಥ ಸ್ವಾಮಿಯನ್ನು ವಿಭೀಷಣನಿಗೆ ಕೊಟ್ಟಿದ್ದಲ್ಲ. ಹಾಗಿದ್ರೆ ಏನು ಕೊಟ್ಟ ಅಂತಂದರೆ, ಅಲ್ಲಿ ಕುಲಧನ ಅನ್ನೋದಕ್ಕೆ ವಿಭೀಷಣನಿಗೆ ಕುಲಧನವಾದದ್ದು ಅವನ ಲಂಕಾ ಸಾಮ್ರಾಜ್ಯ. ಆ ಲಂಕಾ ಸಾಮ್ರಾಜ್ಯವನ್ನು ಇಂದಿನಿಂದ ನೀನು ಸುಖವಾಗಿ ಅನುಭವಿಸು. ಏಕೆಂದರೆ ಅಲ್ಲಿ ಮೊದಲೇ ಹೋಗಿ ಲಕ್ಷ್ಮಣ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದಿದ್ರೂ ಸಹ ರಾಮ ನೇರವಾಗಿ ಇದು ನಿನಗೆ ಇಂದಿನಿಂದ ಸೇರಿದ್ದು ಎನ್ನುವಂಥ ಮಾತನ್ನು ಹೇಳಿರಲಿಲ್ಲ. ಹಾಗಾಗಿ ಪಟ್ಟಾಭಿಷಿಕ್ತನ ಆದ ಮೇಲೆ ರಾಮ ಈ ಮಾತನ್ನು ಹೇಳಿದ. ಹಾಗಾಗಿ ಕುಲಧನ ಅನ್ನೋದಕ್ಕೆ ಅರ್ಥ ಲಂಕೆಯನ್ನು ನೀನು ಚೆನ್ನಾಗಿ ಆಳು ಅಂತ ಹೇಳಿದ ಅಂತ. ಅದಕ್ಕೆ ಪುಷ್ಟಿಯಾಗಿ ಸಿಗುವಂತಹದ್ದು ಉತ್ತರಕಾಂಡದಲ್ಲಿ ಸಿಗುವಂತಹದ್ದು ಏನು ಅಂದರೆ, ವಿಭೀಷಣ ಮಥೋವಾಚ ರಾಕ್ಷಸೇಂದ್ರಂ ಮಹಾಯಶಃ ಯಾವತ್ ಪ್ರಜಾಧರಿಷ್ಯಂತಿ ತಾವತ್ವಂ ವೈ ವಿಭೀಷಣ ರಾಕ್ಷಸೇಂದ್ರ ಮಹಾವೀರ್ಯ ಲಂಕಾಸ್ಥಃ ಸ್ವಂ ಧರಿಷ್ಯಸಿ. ನೀನು ಲಂಕೆಯಲ್ಲಿ ಸುಖವಾಗಿರು, ಅಷ್ಟೇ ಅಲ್ಲ ಶಾಸಿತಸ್ತ್ವಂ ಸಖಿತ್ವೇನ, ನಾನು ನಿನ್ನ ಗೆಳೆಯನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇದರ ಬಗ್ಗೆ ಮತ್ತೆ ಪುನಃ ನೀನು ವಿಚಾರ ಮಾಡಬಾರದು. ಏನು ಅಂತಂದರೆ, ಮಮ ಶಾಸನಂ ಪ್ರಜಾ ಸಂರಕ್ಷ ಧರ್ಮೇಣ ನೋತ್ತರಂ ಪ್ರತಿವಕ್ತುಮರ್ಹಸಿ. ಪ್ರಜೆಗಳನ್ನು ನೀನು ಬಹಳ ಕಾಲ ಚೆನ್ನಾಗಿ ಪಾಲಿಸು. ಯಾಕೆಂದರೆ ನೀನು ಚಿರಂಜೀವಿಯಾಗಿದ್ದೀಯೇ, ಆದ್ದರಿಂದ ನಿನ್ನ ಪ್ರಜೆಗಳನ್ನು ನೀನು ಬಹಳ ಕಾಲ ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋ ಅವಕಾಶ ನಿನಗುಂಟು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆರಾಧಯ ಜಗನ್ನಾಥಂ ಇಕ್ಷ್ವಾಕು ಕುಲದೈವತಂ. ಇದು ಯಾವಾಗ ಅಂದರೆ ರಾಮ ನಿರ್ಯಾಣ ಆಗುವಂಥ ದಿನದಲ್ಲಿ ಹೇಳಿದಂಥ ಮಾತು. ಹಾಗಾಗಿ ಅಂದು ತನ್ನ ಕುಲದೈವವಾದಂಥ ಈ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ರಾಮ ಸ್ವತಃ ವಿಭೀಷಣನಿಗೆ ಕೊಟ್ಟ. ಯಾಕೆಂದರೆ ನೀನು ಇದನ್ನು ಲಂಕೆಯಲ್ಲಿ ಇಟ್ಟು ಅರ್ಚಿಸು. ಯಾಕೆಂದರೆ ವಿಭೀಷಣನಿಗೆ ಒಂದು ವಿಶೇಷತೆ ಇತ್ತು, ಅವನು ಚಿರಜೀವಿ. ಆದ್ದರಿಂದ ಅಯೋಧ್ಯೆಯಲ್ಲಿ ಇದ್ದಾಗ ಎಷ್ಟು ಸುದೀರ್ಘಕಾಲ ಪೂಜೆಗೊಳ್ಬೋದೋ ಅದಕ್ಕಿಂತ ಹೆಚ್ಚು ಕಾಲ ಪೂಜೆಗೊಳ್ಳಬಹುದೇನೋ ಅನ್ನುವಂಥ ನಿರೀಕ್ಷಣೆಯಲ್ಲಿ ರಾಮ ಪ್ರಾಯಶಃ ಈ ರಂಗನಾಥ ಸ್ವಾಮಿಯನ್ನು ಅವನ ಕೈಗೆ ಕೊಟ್ಟಿರಬೇಕು ತನ್ನ ನಿರ್ಯಾಣದ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ವಿಭೀಷಣನು ಸಹ ಅಲ್ಲಿಗೆ ಬಂದಿದ್ದ. ನೇರವಾಗಿ ರಾಮ ಹೇಳುವಂಥ ಮಾತು ನಮಗೆ ಅಲ್ಲಿ ಸಿಗ್ತದೆ. ಅಷ್ಟಾದ ಮೇಲೆ ವಿಭೀಷಣ ಹೇಳ್ತಾನೆ, ನಾನು ಎಲ್ಲಿವರೆಗೆ ಚಿರಂಜೀವಿ ಆಗಿರಬೇಕು ಅಂದರೆ ಈ ಭೂಮಂಡಲದಲ್ಲಿ ಎಲ್ಲಿವರೆಗೆ ನಿನ್ನ ಸಂಬಂಧಪಟ್ಟ ವಿಚಾರ ಮತ್ತು ನಾಮಸ್ಮರಣೆ ನಡೀತಾ ಇರ್ತದೋ ಅಲ್ಲಿಯವರೆಗೆ ನಾನು ಚಿರಂಜೀವಿ ಆಗಿರೋದಕ್ಕೆ ಇಷ್ಟಪಡ್ತೇನೆ. ಯಾವಾಗ ನಿನ್ನ ನಾಮಸ್ಮರಣೆ, ನಿನಗೆ ಸಂಬಂಧಪಟ್ಟಂಥ ವಿಚಾರ, ನಿನ್ನ ಉಪಾಸನೆ ನಿಂತು ಹೋಗ್ತದೆಯೋ ಆಗ ನನಗೆ ಈ ಚಿರಂಜೀವಿತ್ವ ಬೇಡ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ವಿಭೀಷಣ ಹೇಳ್ತಾನೆ. ಏನಿದ್ರೂ ಸಹ ಆ ತನ್ನ ಕುಲಧನವಾದಂಥ ಲಂಕೆಯನ್ನೂ ಪಡೆದುಕೊಂಡ, ಅದ್ರ ಜೊತೆಗೆ ಸ್ವತಃ ರಾಮ ನಿರ್ಯಾಣ ಕಾಲದಲ್ಲಿ ಕೊಟ್ಟಂಥ ಆ ರಂಗನಾಥ ಸ್ವಾಮಿಯ ಒಂದು ವಿಗ್ರಹವನ್ನು ಸಹ ರಾಮ ಕೊಟ್ಟಿದ್ದನ್ನು ಪಡ್ಕೊಂಡು ಹೋಗಿ ಆತ ಲಂಕೆಯಲ್ಲಿ ಅರ್ಚಿಸ್ತಾ ಇರ್ತಾನೆ ಅಂತ ಇವತ್ತಿಗೂ ಸಹ ಒಂದು ಪ್ರಸಿದ್ಧಿ ಉಂಟು. ಯಾವ ಗ್ರಂಥದಲ್ಲಿ ಉಲ್ಲೇಖ ನನಗೆ ಸಿಗಲಿಲ್ಲ, ಕೇವಲ ಮಾತು. ಆ ಸ್ವತಃ ವಿಭೀಷಣ ಲಂಕೆಯಲ್ಲಿ ಮಧ್ಯರಾತ್ರಿಯ ಕಾಲದಲ್ಲಿ ಅಲ್ಲಿ ರಾಮ ಕೊಟ್ಟಂಥ ಈ ರಂಗನಾಥ ಸ್ವಾಮಿಯನ್ನು ಅರ್ಚಿಸ್ತಾನೆ, ಪೂಜಿಸ್ತಾನೆ ಎನ್ನುವಂಥದ್ದು ಕರುಣಾಕರುಣಿಕೆಯಿಂದ ಬಂದಂಥ ಒಂದು ಮಾತು. ಏನಿದ್ರೂ ಸಹ ಈ ವಿಭೀಷಣ ಆತ ಜನ ಏನೇ ಹೇಳಿದರೂ ಸಹ ಅವನೊಬ್ಬ ಭಗವದ್ ಭಕ್ತ ಅನ್ನೋದನ್ನು ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಜಾತಿಯಲ್ಲಿ ಆತ ರಾಕ್ಷಸನಾದರೂ ಸಹ ಆಚರಣೆಯಲ್ಲಿ ಮಹಾತ್ಮರಿಗಿಂತಲೂ ಸಹ ಮಹಾತ್ಮನಾದವನು ವಿಭೀಷಣ. ಧರ್ಮಪ್ರಜ್ಞೆ, ಅದ್ರ ಜೊತೆಗೆ ಎಂಥ ಸಂದರ್ಭದಲ್ಲೂ ಸಹ ಸತ್ಯನಿಷ್ಠನಾಗಿ ಇರುವಂಥದ್ದು, ಮತ್ತು ಬದುಕಿನದ್ದಕ್ಕೂ ರಾಮ ಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದು. ಇವೆಲ್ಲ ಕೇವಲ ಜಾತಿಯಿಂದ ಬರುವಂಥದ್ದಲ್ಲ, ಅದೆಲ್ಲವೂ ಸಹ ಅವರವರ ಆ ಪ್ರಾಕ್ತನ ಸಂಸ್ಕಾರದಿಂದ ಮಾತ್ರ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು
ವಿಭೀಷಣನ ಪಾತ್ರದಿಂದ ನಾವು ತಿಳಿಯಬಹುದು. ಇಂಥ ಪಾತ್ರವನ್ನು ಇವತ್ತು ಯಥಾಮತಿ ವಿಚಾರ ಮಾಡಿದ್ದೇನೆ. ಹಾಗಾಗಿ ಈ ಚಿಂತನೆಯಿಂದ ವಿಭೀಷಣನ ಪಾತ್ರದ ಚಿಂತನೆ ಆಯಿತು ಅಂತ ಅಂದ್ಕೊಂಡು ನಾಳೆ ದಿವಸ ಇವನ ಅಣ್ಣ ಕುಂಭಕರ್ಣ ಅವನನ್ನು ಎಬ್ಬಿಸಿ ಕರ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಾಡಿದ್ದು ಸಾಧ್ಯ ಆದರೆ ಗಣಪತಿಯ ಬಗ್ಗೆ ಅಥವಾ ಶ್ರೀಗಳ ಅಪ್ಪಣೆ ಕೊಟ್ಟರೆ, ಮೊದಲೆಲ್ಲ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಈ ಸ್ಯಮಂತಕೋಪಾಖ್ಯಾನವನ್ನು ಹೇಳುವಂಥ ಒಂದು ಕ್ರಮ ಇತ್ತು. ನಾವು ಬೆಂಗಳೂರಿಗೆ ಬಂದ ಹೊಸದರಲ್ಲಿ ಪ್ರಾಯಶಃ ಕೊರೋನಾ ಆದಮೇಲೆ ಎಲ್ಲ ಸತ್ಸಂಪ್ರದಾಯಗಳು ಎಷ್ಟೋ ನಶಿಸಿ ಹೋಗ್ತಾ ಇವೆ. ಹಾಗಾಗಿ ಗುರುಗಳು ಏನು ಅಪ್ಪಣೆ ಕೊಡ್ತಾರೋ ಅದನ್ನು ಮಾಡ್ತೇನೆ. ನಾಳೆ ಅಂತೂ ಕುಂಭಕರ್ಣನನ್ನು ಏಳಿಸುವ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ತಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಪೂಜ್ಯರ ಪದತಲದಲ್ಲಿ ಅನಂತ ಪ್ರಣಾಮಗಳು.